ನಡುವೆ ಕೂಡ ಸಿರಿ ಕ್ರಿಕೆಟ್ ತಂಡದಲ್ಲಿ 11 ಲಯನ್ಸ್ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ SP ರಾಯಲ್ಸ್ ತಂಡದ ಆರಂಭಿಕ ತೊಡತುಗಳು ಕಣಕ್ಕಿಳಿಯಬೇಕು. ದಯವಿಟ್ಟು ಕ್ಷಿಪ್ರಗತಿಯಲ್ಲಿ ಬೈದಾರ ದರ್ಶನ ಪಡೆದುಕೊಳ್ಬೇಕು. SP ರಾಯಲ್ಸ್ ನಮಗೆ ಅಂತಿಮ ಕರೆ ಕೂಡ. ಮತ್ತೆ ಮಾಡಿ ವಿನಂತಿ ಮಾಡಿಕೊಳ್ತಾ ಇದ್ದ ವಿಳಂಬವಾಗಿ ದಯವಿಟ್ಟು 2012 ಆಟಗಾರರು ವೇದಿಕೆ ಬರಬೇಕು. ಫಲಿತಾಂಶ ದೋಷಗಳು ಕಂಡು ಬಂದಲ್ಲಿ ನಾವು ಹೊಣೆಗಾರರಲ್ಲ. ನಡುವೆ ಕೂಡ ಒಂದು ಸ್ಟ್ರೈಕ್ ನಲ್ಲಿ 7ರಲ್ಲಿ ಗುರುತಿಸಿಕೊಳ್ತಾರೆ ಆಟಗಾರ ಭರತ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕೂಡ ದರ್ಶನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಕಳೆದ ಪಂದ್ಯ ಕೂಡ ಕತ್ತಿಯನ್ನು ಬದಲಾಯಿಸಿ ಬಂದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಟಗಾರ ದರ್ಶನ್ ಬೆರೆಸಿನ 4 ಷಟ್ಕದ ವಿಕೆಟ್ ಪಂದ್ಯ ಕೊಟ್ಟಿಗೆ ಆಧಾರ ಎಂಬಂತ ಇದನ್ನು ಹಿರಿಯನ್ನು ಫೇಸ್ ಮಾಡುವ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಮೂಲಕ ತನಕ ಪ್ರತಿವಾರ ತಗತವಾಗಿ ಬಿದ್ದು ಈ ನಡುವೆ ಬೀಸೋದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂಚ ಸ್ವೀಪ್ ಶಾಟ್ ದಾಖಲೆ ಪಡೆದುಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಯಾವುದೇ ರೀತಿ ಬೋಟಿಗೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಡೆಲಿವರಿ ಕೂಡ 2 ಸಿದ್ದೀಕ್ರ ಕೈ ಮುಕ್ತಾ ಇರೋ ಚೆಂಡು ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಗಳು ದಾಖಲಾಗ್ತಾ ಇಲ್ಲ. ಈ ನಡುವೆ ಕ್ಷಣ ಕಾಲ ಬೀಸುವಂತ ಪ್ರಯತ್ನಗಳು ಇನ್ಸೈಡ್ ಕ್ಲೀನ್ ಬೋಲ್ಡ್ ತನ್ನ ಮೂಲಕವಾಗಿ ಬೋಲ್ಡ್ ಕಾಣ್ತಾ ಇದೆ ಕೂಡ. ಏತ ನಡುವೆ ತಂಡದ ಬಿರುಸಿನ ಆಟಗಾರ ಒಮ್ಮಿಗೆ ಅಸ್ತ್ರ ಭರತ್ ಬ್ಯಾಟಿಗೆ ಬದಲಿಯಾನ ತನ್ನ ಮೂಲಕವಾಗಿ ಪ್ರಥಮ ನಷ್ಟವಾಗ್ತಾ ಇದೆ. ಅವರ ಸ್ಥಾನವರ್ಧದಲ್ಲಿ ಮತ್ತೊಬ್ಬ ಆಟಗಾರ ಸುನಿಲ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ತನಕಂತರ ಪ್ರಥಮ ಚೆಂಡಿಗಾಗಿ ಸುನಿಲ್ ಈ ನಡುವೆ ಅತಿಕ್ರಮ ಸೂಚನೆಗಳು ತನ್ನ ಮೂಲಕವಾಗಿ 4 ಸೀಮಾ ರೇಖೆಯನ್ನು ಸೇರ್ತಾ ಇದೆ. ದಯವಿಟ್ಟು ನಿರ್ಣಾಯಕರ ತೀರ್ಪು ತಮ್ಮ ತೀರ್ಪನ್ನು ತಿಳಿಯಪಡಿಸಬೇಕು. ಎಸ್ ಲೆಗ್ ಬಾಯ್ಸ್ ಕರೆ ಕೂಡ ವಿಧಾನವನ್ನು ಕಾಣ್ತಾ ಇದೆ. ಯಾವುದೇ ರೀತಿ ಓಟಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ.
ತನ್ನ ಮೂಲಕವಾಗಿ ಇದರ ಕೊಂಚ ಮಟ್ಟಿಗೆ ಆಟಗಾರ ಇನ್ನು ಯಾವುದೇ ರೀತಿ ಓಟವನ್ನು ಮಾಡಿಕೊಡ್ತಾ ಇಲ್ಲ. ನೋಟೆಡ್ ಡೆಲಿವರಿ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕಾರ್ನರ್ ವಿಭಾಗದಲ್ಲಿ ಬೇಗ ಸಿಕ್ಸರ್. ಆ ರೋಡ್ದ ಸೀಮಾ ರೇಖೆಯನ್ನು ತಲುಪ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ತಂಡಕ್ಕೆ ಮತ್ತೆ ಪರಿಚಯವಾಗ್ತಾರೆ. ತನ್ನದು ಗಳಿಕೆ ಕೂಡ 6ರಲ್ಲಿ ಸಾಗಿ ಬರ್ತಾ ಇದೆ. ತಂಡದ ಖಾತೆ ಕೂಡ ಈ ಮೂಲಕವಾಗಿ ಆರಂಭವನ್ನು ಕಾಣ್ತಾ ಇದೆ. ಇದರ ನಡುವೆ ವಾಟರ್ ಸಪ್ಲೈ ಮುಖ್ಯ ಉತ್ಸಾಹವಂತ ಆಟಗಾರ ಶಶಿ. ಕ್ಷಣ ಕಾಲ ಬೇಯಿಸುವಂತ ಹಂತಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಕಾರ್ನರ್ ವಿಭಾಗದಲ್ಲಿ ಉತ್ತಮ ಕ್ಷೇತ್ರಾಂಶ ನಡೆಸಿಕೊಡ್ತಾ ಇದ್ದಾರೆ ಕೂಡ ಓವರ್ ಲಾಭವನ್ನು ಕೂಡ ಪಡೀತಾ ಇಲ್ಲ. 8 ಓಟಕ್ಕೆ ಸ್ಥಗಿತವನ್ನು ಕಾಣ್ತಾ ಇದ್ದಾರೆ. ಭಾರತೀಯ ಸ್ಟ್ರೈಕ್ ನಲ್ಲಿ ಪಡೆದ ನಂಬಿಕೆಯ ದರ್ಶನ್ ಕಾಣ ಸಿಗ್ತಾ ಇದ್ದಾರೆ ಕೂಡ. ವಿನುಟು ದರ್ಶನ್ ಅಂತಿಮ 1 ಚೆಂಡು ಬಾಕಿ ಬೀಳುತ್ತಾ ಇದೆ. ಈ ನಡುವೆ ಬೇರೆ ಸೇರಿದ ತನ್ನ ಮೂಲಕವಾಗಿ ಆ ರೋಡವನ್ನು ಕ್ರಮಿಸ್ತಾ ಇದೆ. ತನ್ನ ಮೂಲಕವಾಗಿ ನೆನೆದವರ ಮನದಲ್ಲಿ ದರ್ಶನ್ ಕಾಣ ಸಿಗ್ತಾ ಇದ್ದಾನೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರಗಳನ್ನು ತೋರ್ಪಡಿಸಿತ್ತು. ಪಂದ್ಯ ಸೋತ ನಂತರವಾಗಿ ಕೂಡ ತನ್ನ ನೈಜ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ದರ್ಶನ್. ತನ್ನ ಮೂಲಕವಾಗಿ ಫೈನಲ್ ಹಾದಿಗೆ ತಲುಪುವಂತ ಎಲ್ಲ ಲಕ್ಷಣ ತೋರ್ಪಡಿಸ್ತಾ ಇದೆ. ಈ ನಡುವೆ ದೊಡ್ಡ ಕನಸನ್ನು ಕಟ್ಟು ಬಂದಂತ ಆಟಗಾರ ದರ್ಶನ್ ತನ್ನ ಮೂಲಕವಾಗಿ ತನ್ನ ತಂಡಕ್ಕೆ ಆಭಾರಿ ಆಗ್ತಾ ಇದ್ದಾನೆ. ಪ್ರಥಮ ಮುಕ್ತ ಗಳಿಕೆ ಮಾತ್ರ 12, ಇನ್ಫ್ಯಾಕ್ಟ್ 13. ಈ ನಡುವೆ ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾರೆ. ತನ್ನ ಮೂಲಕವಾಗಿ ರಾಜೇಶ್ವರ ಭದ್ರ ಮೊಗಸೆಯನ್ನು ಸೇರ್ತಾರೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟ ಹಾಗೂ ಇಂದಿನ ಈ ಪಂದ್ಯಕೂಟದಲ್ಲಿ 2 ಪಂದ್ಯಕೂಟದಲ್ಲಿ ಕೂಡ ತನ್ನ ಕತ್ತಿನ ಪ್ರಥಮ ಚೆಂಡಲ್ಲಿ ವಿಕೆಟ್ ಅನ್ನು ಪಡೆದಂತ ಅನುಭವಕ್ಕೆ ಪಾತ್ರರಾಗ್ತಾ ಇದ್ದಾರೆ ವಿಜಯೇಂದ್ರ. ತನ್ನ ಮೂಲಕವಾಗಿ ತನ್ನ ಕಂತಿನ ಪ್ರಥಮ ಚೆಂಡು ಹುದ್ದೆಯ ಆಘಾತವೇ ಕಾಣ್ತಾ ಇದೆ. ತನ್ನ ಮೂಲಕವಾಗಿ ತಂಡ 2ನೇ ಕೊಂಡಿ ಕೆಲಸ ಬೀಳ್ತಾ ಇದ್ದಾರೆ. ಸಾರ್ವರ್ಧನ ಮತ್ತೋರ್ವ ಆಟಗಾರ ಗೌತಮ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಕೂಡ. ಈ ನಡುವೆ ಕ್ಷಣ ಕಾಲ ಬೀಸುವಂತಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕ್ರಿಕೆಟ್ ಎಂಬ ಆಟ ಕನ್ನಡಿ ಇದ್ದಂತೆ ಆಡಿದ ಆಟ ರಿಫ್ಲೆಕ್ಷನ್ ಕಾಣ್ತಾ ಇದೆ ಕೂಡ. ಈ ನಡುವೆ ವಿಜಯೇಂದ್ರ ಕಳೆದ ಪಂದ್ಯಕೂಟದಲ್ಲಿ ಮಾಡಿದಂತ ಮ್ಯಾಜಿಕ್ ಅನ್ನು ಮಾಡಲು ಬರ್ತಾ ಇದ್ದಾರೆ ಕೂಡ. ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ 2 ಚೆಂಡು ಹುದ್ದರಾಗಿ ಪರಿಣಮಿಸಿಕೊಂಡಿತ್ತು. ಈ ನಡುವೆ ಕೂಡ ಬ್ಯಾಕ್ ಟು ಬ್ಯಾಕ್ ಹುದ್ದರಿ ಪಡಿತಾ ಇದ್ದಾರೆ ಕೂಡ. ಅವರ ಸ್ಥಾನದಲ್ಲಿ ಮತ್ತೋರ್ವ ಆಟಗಾರ ಅಭೀಮ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಕೂಡ ಅವನ ಹ್ಯಾಟ್ರಿಕ್ ನಲ್ಲಿ ವಿಜಯೇಂದ್ರ. ಒಂದಿನ ಸ್ಟ್ರೈಕ್ ನಲ್ಲಿ ಅಭಿನ್ನ, ಬೌಲಿಂಗ್ ವಿಭಾಗದಲ್ಲಿ ಕೂಡ ವಿಜಯೇಂದ್ರ ಅವನ ಹ್ಯಾಟ್ರಿಕ್ ನಲ್ಲಿ ಇರ್ತಕ್ಕಂಥ ಎಸೆತಗಾರ ಕೂಡ. ಈ ನಡುವೆ ಇಬ್ಬರು ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ 4 ಹೊಡೆದ ಸೀಮಾ ರೇಖೆ. ತನ್ನ ಮೂಲಕವಾಗಿ ಕಳೆದ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ 2 ಚೆಂಡು ಹೊಡ್ಡರು, ನಂತರವಾಗಿ ಸಿಕ್ಸರ್, ನಂತರವಾಗಿ ಡಾಟ್. ಈ ಪಂದ್ಯಕೂಟದಲ್ಲಿ ಕೂಡ ಪ್ರಥಮ 2 ಚೆಂಡು ಹೊಡ್ಡರು, ನಂತರವಾಗಿ 4 ಹೊಡೆದ ಸೀಮಾ ರೇಖೆಗೆ ಚೆಂಡು. ಹುದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕ್ಷಣ ಕಾಲ ಬೀಸುವಂತ ಹತ್ತದಲ್ಲಿ ಡಾಟ್ ಅನ್ನು ಮನೆ ಕಾಣ್ತಾ ಇದೆ ನವೀನ್. ತನ್ನ ಮೂಲಕವಾಗಿ ಯಾವುದೇ ರೀತಿ ಓಟಕನ್ನು ಮಾಡಿಕೊಡ್ತಾ ಇಲ್ಲ. ಇದರ ನಡುವೆ ಮ್ಯಾಥಮೆಟಿಕ್ಸ್ ತಜ್ಞ ಈ ಭಾಗದಲ್ಲಿ ಗುರುತಿಸಿಕೊಂಡಂತ ಮ್ಯಾನ್ಯುವಲ್ ಸ್ಕೋರರ್
ಸನ್ನುಭಾಯ್ ಅಲಿಯಾಸ್ ಜಾನಿ ಅವರ ಕೈ ಮುಟ್ತಾ ಇದೆ ಚೆಂಡು. ಈ ನಡುವೆ ಯಾರ್ಕ್ ಲೈನ್ ಮಾದರಿ ಚೆಂಡು ಕೂಡ ಯಾವುದೇ ರೀತಿ ಓಟಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ವಿಜೇಂದ್ರ. ತನ್ನ ಮೂಲಕವಾಗಿ ಕಾಲಾಂತರದಲ್ಲಿ ಪಾಸ್ ಆಗ್ತಾ ಇದೆ ಕೂಡ. ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ತನ್ನದು ಗಳಿಕೆ ಮಾತ್ರ 17 ಕ್ಷಣ ಕಾಲ ಬೇಯಿಸುವ ದತ್ತಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಡಾಟ್ ಅನ್ನು ಮನಗಾಣ್ತಾ ಇದ್ದಾನೆ ಅಭಿನ. ಯಾವುದೇ ರೀತಿ ಬಲಿಷ್ಠ ಹಿಡಿದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ವಿಜೇಂದ್ರ. ಈ ನಡುವೆ ತಂಡದ ಗಳಿಕೆ ಕೂಡ 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕುಡಿದ ತೃತೀಯ ವರ್ಗಾಗಿ ರಾಜೇಶ್ ಪೂಜಾರಿಯನ್ನು ಖರೀದಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಕೂಡ. ತನ್ನ ಸಂಖ್ಯೆ 5ರಲ್ಲಿ ಗುರುತಿಸಿಕೊಳ್ತಾ ಇದ್ದ ಆಟಗಾರ ರಾಜೇಶ್ ಬೌಲಿಂಗ್ ದಾಳಿಯಲ್ಲಿ ಕಾರಣ ಸಿಗ್ತಾ ಇದ್ರೆ ಬ್ಯಾಟಿಂಗ್ ನನ್ನ ರಾಕ್ಷಸ ದರ್ಶನ್ ಸ್ಟ್ರೈಕ್ ನಲ್ಲಿ ಕಾರಣ ಸಿಗ್ತಾ ಇದ್ದಾನೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ದಾಂಡು ಗರ್ಜಿಸುವ ಮುನ್ನವೇ ಪಹಿಲ ಹಾದಿಗೆ ಸಾಗ್ತಾ ಇರುವ ದರ್ಶನ್ ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡಲ್ಲಿ ಹುದ್ದನ್ನು ಪಡೆಯಲು ಸಫಲತೆಯನ್ನು ಕಾಣ್ತಾ ಇದ್ದಾರೆ ರಾಜೇಶ್. ಇತ್ತ ನಡುವೆ ನಿರಾಯಾಸದ ಗತಿ ಕೂಡ ಬದಲಾಗ್ತಾ ಇದೆ. ತನ್ನ ಮೂಲಕವಾಗಿ ತನ್ನ ಕಂಚಿನ ಪ್ರಥಮ ಚೆಂಡು ಹುದ್ದರ ಶ್ರಮವನ್ನು ಕಾಣ್ತಾ ಇದೆ ಕೂಡ. ಆ ಬಳಿಕವಾಗಿ ಹೊಸ ದಾಂಡುಗಳ ಪರಿಚಯ ಮಾಡಿಕೊಡ್ತಾ ಇದೆ. ಇತ್ತ ನಡುವೆ ಕೂಡ ದಾಟುಗಾರಿಕೆಗಾಗಿ ಪ್ರಶಾಂತ ಧಾವಿಸಿ ಬರ್ತಾ ಇದ್ದಾನೆ. ತನ್ನ ಕಂಚಿನ ಪ್ರಥಮ ಎಸೆತಕ್ಕಾಗಿ ತನ್ನ ಕಂಚಿನ ದ್ವಿತೀಯ ಎಸೆತಕ್ಕಾಗಿ ರಾಜೇಶ್ ಈ ನಡುವೆ ತನ್ನ ಮೂಲಕವಾಗಿ ಮಾದರಿ ಡೆಲಿವರಿ ಕೂಡ ಸೂಕ್ಷ್ಮ ಎಸೆತವಾಗಿ ಪರಿಣಮಿಸಿಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ಬೌಲಿಂಗ್ ಕಂಟ್ರೋಲ್ ಮೇಲೆ ನಿಗಾ ವಹಿಸಿದ ತಂಡ ಅದು ಸಿರಿ ಕ್ರಿಕೆಟರ್ಸ್ ಏಕಮಾತ್ರ ಸುವರ್ಣ ಕಂಡಿರ್ತಕ್ಕಂಥ ತಂಡ ಕೂಡ. ಇತರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಶಾಮನ ಕೈ ಮುಟ್ತಾ ಇದೆ. ಏಕಮಾತ್ರ ಓಡಿದ ಪೂರೈಕೆ ಬಳಿಕವಾಗಿ ತಂಡದ ಗಳಿಕೆ 18ಕ್ಕೆ ತಲುಪ್ತಾ ಇದೆ. 18 ಅಂದು ಡಿಸೆಂಬರ್ 18 ತನ್ನ ತಂದೆಯ ಸಾವಿನ ನಂತರವಾಗಿ ಕೂಡ ರಣಜಿ ಕ್ರಿಕೆಟ್ ಪಂದ್ಯಕೂಟಕ್ಕೆ ತೆರಳಿದಂತ ವಿರಾಟ್ ಕೊಹ್ಲಿಗೆ ಅಂದ್ರೆ ನಿರ್ಮಾಣದಲ್ಲಿ ಅದೇ ಸಂಖ್ಯೆ ಕೂಡ 18. ಕ್ಷಣ ಕಾಲ ಬೀಸುವ ದತ್ತಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಅವುಗಳು ಓಡಿದ ಪೂರೈಕೆಯನ್ನು ಕಾಡುವಲ್ಲಿ ಸಫಲತೆ ಸಾಗಿ ಬರ್ತಾ ಇದೆ. ತಂಡದ ಗಳಿಕೆ ಕೂಡ ಒಟ್ಟಾರೆ 20ಕ್ಕೆ ತಲುಪ್ತಾ ಇದೆ. ಇನ್ನು ರಾಜೇಶ್ವರ ವಿರುದ್ಧ ಫೇಸ್ ಮಾಡಿದಂತ ಪ್ರಥಮ ಚೆಂಡು ಅವಳಿ ಓಟಗಳಿಗೆ ಪೂರೈಕೆಯನ್ನು ಸಹ ಕಾಣ್ತಾ ಇದೆ. ಮತ್ತೊಮ್ಮೆ ಅಭಿನ್ನ ಬೇಯಿಸುವಂತ ಪ್ರಯತ್ನ ತನ್ನ ಮೂಲಕವಾಗಿ ಆರೋಡ್ದ ಸಿಮಾರಕ್ಕೆ ಸ್ಲಾಟ್ ವಿಭಾಗದಲ್ಲಿ ಬೇಗ ಶರ್ಕ ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 26ಕ್ಕೆ ತಲುಪ್ತಾ ಇದೆ. ಈತ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಮತ್ತೊಂದು ಒಂಟಿ ಓಡಿದ ಸೇರ್ಪಡೆ ಮುಖೇನ ತಂಡದ ಗಳಿಕೆ ಮಾತ್ರ 27.
ಇದರ ತೃತೀಯ ಓವರ್ಗಳ ಮುಕ್ತಾಯ ಕಾಣ್ತಾ ಇದೆ. ತಂಡದ ಗಳಿಕೆ ಮಾತ್ರ 27. ಎರಡನೇ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯಕೂಟದ ಅಂತಿಮ ಅವರ ಪ್ರಗತಿಗಾಗಿ ತೇಜಸ್ವಿಯನ್ನು ಪರಿಚಯಿಸ್ತಾ ಇದೆ. ಕಳೆದ ಪಂದ್ಯಕೂಟದಲ್ಲಿ ಬಲಿಷ್ಠವಾದ 2 ಸಿಕ್ಸರ್ ನಂತರವಾಗಿ ಕಂಬ್ಯಾಕ್ ಖಾತೆ ನೀಡಿದಂತ ಅವರು ಆಟಗಾರ ತೇಜೇಶ್ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ಉತ್ತರ ಯಾವಡಿಸಿದ್ರು ಕೂಡ ಕೊಂಚ ಮಟ್ಟಿಗೆ ಏರ್ಕ್ಲೈನ್ ಮಾದರಿ ಚೆಂಡು ಕಾಲಂತರದಲ್ಲಿ ಪಾರಾಗ್ತಾ ಇದೆ. ಡೌಟ್ ಡೆಲಿವರಿ ಯಾವುದಷ್ಟು ಓಟವನ್ನು ಮಾಡಿಕೊಡ್ತಾ ಇಲ್ಲ ತೇಜೇಶ್. ತನ್ನ ಕಂಚಿನ ದ್ವಿತೀಯ ಚೆಂಡಿಗಾಗಿ ತೇಜೇಶ್ ಟು ಅಭಿನ್ನ ಬೇಯಿಸುವಂತ ಪ್ರಯತ್ನಗಳು ನೆಟ್ಟ ನೇರ ಹೊಡೆದವರು ದಾಖಲಿಸಲು ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಉತ್ತಮಡಿತ ಕ್ಷೇತ್ರಾಕ್ಷಣೆ ಕೂಡ ಒಂಟಿ ಬುಡದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ನಡುವೆ ಕ್ಷಣಕಾಲ ಸ್ಟ್ರೈಕ್ ನಲ್ಲಿ ಪ್ರಶಾಂತ ಕಾಣ ಸಿಗ್ತಾ ಇದ್ದಾರೆ. ಈ ನಡುವೆ ಕೊಂಚ ಮಟ್ಟಿಗೆ ಯಾರ್ಕ್ಲೈನ್ ಮಾದರಿ ಚೆಂಡು ಕೂಡ ತನ್ನ ಮೂಲಕವಾಗಿ ಅವಳು ಓಡಿದ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 30ರಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ 3 ಚೆಂಡು ಬಾಕಿ ಉಳಿತಾರೆ. ಅಂತಿಮ 3 ಚೆಂಡು. ಎರಡು ಬೌಲಿಂಗ್ ದಾಳಿಯಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸನ್ನು ಕಾಣುವ ಆಟಗಾರ ತೇಜೇಶ್. ಬೇಯಿಸುವಂತ ಪ್ರಯತ್ನ ಕೊಂಚ ಮಟ್ಟಿಗೆ ಗಾಳಿಯ ಸ್ಪರ್ಶವನ್ನು ಕಾಣುವಂತ ಚೆಂಡು ಕೂಡ ತನ್ನ ಮೂಲಕವಾಗಿ ಸುಲಭ ಸಾಧ್ಯ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈ ನಂತರದಲ್ಲಿ ಕಾಂಬಿನೇಷನ್ ಮುಖೇನ ಪಾರ್ಟ್ನರ್ಶಿಪ್ ವರ್ಕ್ ಆಗ್ತಾ ಇದೆ. ಸದ್ಯಕ್ಕೆ ಕೊಂಚ ಮಟ್ಟಿಗೆ ಕ್ಯಾಚ್ ಅನ್ನು ಕೈ ಚೆಲ್ಲುವಂತ ಪ್ರಯತ್ನದಲ್ಲಿದ್ರು ಕೂಡ ರಾಜೇಶ್ ಮಾತ್ರ ಬೊಗಸೆಯನ್ನು ಸೇರುತ್ತಾ ಇದೆ. ತನ್ನ ಮೂಲಕವಾಗಿ ತಂಡದ ಮತ್ತೊಂದು ಹೂದರ ನಷ್ಟವನ್ನು ಕಾಣ್ತಾ ಇದ್ದಾರೆ. ಸಾರ್ವಜನಿಕ ಮತ್ತೊಂದು ಆಟಗಾರ ಕೂಡ ಇತರೇ ಕೂಡ ಪುನೀತ ತನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಎರಡು ಪ್ರಶಾಂತನ ಸ್ಥಾನವನ್ನು ತುಂಬಲು ಪುನೀತ್. ಕ್ಷಣ ಕಾಲ ಬೀಸುವಂತ ಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ತಟ್ಟು ಮುಟ್ಟಿ ಆಡುವಂತ ಯತ್ನದಲ್ಲಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಈ ನಡುವೆ ತನ್ನ ಕಂಚಿನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಕಂಚಿನ ಅಂತಿಮ ಚೆಂಡಿಗಾಗಿ ತೇಜೇಶ್ ಟು ಅಭಿನ್ನ. ಈ ನಡುವೆ ಬೇರಸ ತನ್ನ ಮೂಲಕವಾಗಿ ಆರೋಡ್ದ ಸೀಮಾ ರೇಖೆ ಮಿಡ್ ವಿಕೆಟ್ ವಿಭಾಗವನ್ನು ಕ್ರಮಿಸ್ತಾರೆ. 6 ಬೇಗ 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 ಸಿಕ್ಸರ್ ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ 37ಕ್ಕೆ ತಲುಪ್ತಾ ಇದೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ನಿಗದಿತ 24 ಚೆಂಡು ಜಯಕ್ಕಾಗಿ 38ರ ಅವಶ್ಯಕತೆ. ಈ ನಡುವೆ ಕೂಡ ವಾಟರ್ ಬಾಯ್ ರವಿರವರಿಗೆ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ ಕೂಡ.
ನಡುವೆ ಕೂಡ ಕ್ಷೇತ್ರ ಗತಿಯಲ್ಲಿ ಮೈದಾನದಲ್ಲಿ ಪ್ರವೇಶ ಪಡೆದುಕೊಳ್ತಾ ಇರುವಂತಹ ತಂಡ ಅದು ಎಸ್ಪಿ ರಾಯಲ್ಸ್. ತನ್ನ ಮೂಲಕವಾಗಿ ತಂಡದ ಆರಂಭಿಕ ಚಟುವಟಿಕೆಗಳ ಕಡೆ ಕಿಳಿತಾ ಇರುವುದು ಒಂದೆಡೆ ರಾಜೇಶ್, ಮತ್ತೊಂದರಲ್ಲಿ ಕೂಡ ವಿಪಿ ವಿಶ್ವ. ಇತ್ತ ನಡುವೆ ಕೂಡ ವಿಪಿ ಮತ್ತೊಂದರಲ್ಲಿ ಆರ್ಪಿ ಕಾಣ ಸಿಗ್ತಾ ಇದ್ದಾರೆ. ವಿಕೇಶ್ ಪೂಜೆ ವಿಕೇಶ್ 38 ಸತತ ಜಯದ ನಾಗಾಲೋಟವನ್ನು ಮುಂದುವರಿಸಲು ಬಂದಿರುವಂತಹ ತಂಡ ಅದು ಎರಡು ಎಸ್ಪಿ ರಾಯಲ್ಸ್. ಇದರಲ್ಲಿ ಕೂಡ ಸೇರಿ ಕ್ರಿಕೆಟರ್ಸ್ ತಲಾ ಒಂದೊಂದು ಬಾರಿ ಸೋಲಿಗೆ ಶರಣಾಗಿರುವ ತಂಡ ಅದು ಎಸ್ಪಿ ರಾಯಲ್ಸ್ ಹಾಗೂ ಸೇರಿ ಕ್ರಿಕೆಟರ್ಸ್. ಈ ಬಾರಿ ಗೆಲುವಿನ ನಗೆಯನ್ನು ಬೀರತಕ್ಕಂಥ ತಂಡ ನೇರವಾಗಿ ಫೈನಲ್ ಹಂತವನ್ನು ತಲುಪುವುದು. ನಂತರವಾಗಿ ಕೂಡ ಜಯದ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ತಕ್ಕಂಥ ತಂಡ ಮೂರನೇ ಬಹುಮಾನಕ್ಕೆ ತೃಪ್ತಿ ಪಡೆಯಬಹುದು. ಇದರಲ್ಲಿ ಸ್ಟ್ರೈಕ್ ನಲ್ಲಿ ವಿಶ್ವನಾಥ್ ಭಾಗದಲ್ಲಿ ರಾಜೇಶ್, ತನ್ನ ಕಂಚಿನ ಪ್ರಥಮವನ್ನು ಪ್ರಗತಿಗಾಗಿ ಭರತ್ ತಾಳಿಯಲ್ಲಿ ಕಾರಣ ಸಿಗ್ತಾ ಇದ್ದಾರೆ ಕೂಡ. ಈ ನಡುವೆ ಬೇಸರದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ಮೂಲಕವಾಗಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಏಕಮಾತ್ರ ತಂಡ ಅದು ಎಸ್ಪಿ ರಾಯಲ್ಸ್. ಇಂದಿನ ದಿನಮಾನದಲ್ಲಿ ಯಥೇಚ್ಛವಾಗಿ ಕ್ಯಾಚಸ್ ಹಾಗೂ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿರ್ತಕ್ಕಂಥ ಎರಡು ತಂಡ, ಒಂದರ ಎಸ್ಪಿ ರಾಯಲ್ಸ್ ಮತ್ತೊಂದರಲ್ಲಿ ಫ್ರೆಂಡ್ಸ್ ಬಾಳೆಹೊನ್ನೂರು. ಏನು ತನ್ನ ಕಂಚಿನ ಪ್ರಥಮ ತಂಡದ ಹುದ್ದೆಯಾಗಿ ಪರಿಣಮಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ ತಂಡ ನಂಬಿಕಸ್ತಗೊಂಡು ಕಳಚಿ ಬೀಳ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಂದು ನಂಬಿಕಸ್ಥ ಆಟಗಾರ ಕೂಡ ತೇಜೇಶ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇತರ ಸ್ಟ್ರೈಕ್ ನಲ್ಲಿ ತೇಜೇಶ್, ಮೈಕ್ ಪಾಯಿಂಟ್ ಬಳಿಯಲ್ಲಿ ತೇಜೇಶ್. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಕಾಲಂಚನ ಚೆಂಡು ಡೌಟ್ ಅನ್ನ ಮನೆ ಕಾಣ್ತಾ ಇದ್ದಾನೆ ತೇಜೇಶ್. ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ಭರತ್. ತನ್ನ ಮೂಲಕವಾಗಿ ತನ್ನದ ಗಳಿಕೆ ಮಾತ್ರ ಶೂನ್ಯಕ್ಕೆ ಬಂದು. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ 4 ಕೋಟದ ಸೀಮಾ ರೇಖೆಗೆ ಮುಟ್ಟಿಗ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ತನ್ನದ ಖಾತೆ ಜೊತೆಗಾಗಿ ತೇಜೇಶ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ತನ್ನದ ಗಳಿಕೆ ಕೂಡ 4ಕ್ಕೆ ತಲುಪ್ತಾ ಇದೆ. ಈ ನಡುವೆ ಚೆಂಡ ಮುಂದೆ 35 ವರ್ಷದ ಬೀಳ್ತಾ ಇದೆ. ಕ್ಷಣಕಾಲ ಸ್ವೀಪ್ ಶಾಟ್ ದಾಖಲೆ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಮತ್ತೊಮ್ಮೆ 4 ಕೋಟದ ಸೀಮಾ ರೇಖೆಗೆ ಮುಟ್ಟಿಗ್ತಾರೆ ಚೆಂಡು. ತನ್ನ ಮೂಲಕವಾಗಿ ತಡೆದ ಗಳಿಕೆ ಕೂಡ 8ಕ್ಕೆ ತಲುಪ್ತಾ ಇದೆ. ಈ ನಡುವೆ ಗೆಲುವಿನ ನಗಾರಿ ಬಾರಿಸುವುದಕ್ಕಾಗಿ 31 ವರ್ಷದ ಬೀಳ್ತಾ ಇದೆ. ಇನ್ನುಳಿದ ಚೆಂಡು 30 ಅವಶ್ಯಕತೆ. ಜಯದ ಹಾಡಿಗಾಗಿ 30 ಓಟವನ್ನು ತಲುಪಬೇಕಾಗ್ತಾ ಇದೆ. ಈ ನಡುವೆ ರಿಸರ್ವ್ ಮಾಡುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ದಾಂಡು ಚೆಂಡು ನಡುವೆ ಸಂಪರ್ಕ ಬೆಳೆಸುವಲ್ಲಿ ವೈಫಲ್ಯವನ್ನು ಕಾಣ್ತಾ ಇದ್ದ ಆಟಗಾರ ತೇಜೇಶ್. ನನ್ನ ವೈಯಕ್ತಿಕ ಅಂತಿಮ ಎಸೆತ ಕೂಡ
ಪ್ರಥಮ ಓವರ್ನ ಅಂತಿಮ ಚೆಂಡು. ಕ್ಷಣ ಕಾಲ ಸ್ವೀಪ್ ಶಾಟ್ ದಾಖಲು ಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ಡಾಟ್ ಅನ್ನು ಮನಗಾಣ್ತಾ ಇದ್ದಾರೆ ಕೂಡ. ತನ್ನ ಮೂಲಕವಾಗಿ ತಂಡದ ಗಳಿಕೆ ಮಾತ್ರ 8. ಇನ್ನುಳಿದ 18 ಎಸೆತ ಜಯಕ್ಕಾಗಿ 30 ಅವಶ್ಯಕತೆ. ಇದರ ಮೂಲಕವಾಗಿ ತಂಡದ ಗಳಿಕೆ 37-38 ಅವಶ್ಯಕತೆ ಬಿದ್ದ ಸಂದರ್ಭದಲ್ಲಿ ಪ್ರಥಮ ತಂಡದ ಹುದ್ದಾರಿಗೆ ತಳ್ಳಿಸಿಕೊಂಡಿತು ಕೂಡ. ಮತ್ತೊಂದು ಆಟಗಾರ ಬೆರಸಿನ ಅವಳು ಬೌಂಡರಿಗಳ ಮುಖೇನವಾಗಿ ತಂಡದ ಕೂಟಕ್ಕೆ ಆಭಾರಿ ಆಗ್ತಾ ಇದ್ದಾನೆ. ತೇಜೇಶ್ ಕೊಂಚ ಮಟ್ಟಿಗೆ ಘರ್ಜಿಸ್ತಾ ಇದ್ದಾನೆ ಕೂಡ. ತನ್ನ ಮೂಲಕವಾಗಿ ತಂಡದ ಗಳಿಕೆ ಮಾತ್ರ 8. ಇನ್ನು ತಂಡ ಮುಂದೆ 30 ಅವಶ್ಯಕತೆ ಬೀಳ್ತಾರೆ. ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯಗಳು ದ್ವಿತೀಯವಾರಗಾಗಿ ಗೌತಮ್ರನ್ನ ಕರೆದಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಎರಡು ಎಸ್ಪಿ ರಾಯಲ್ಸ್ 12 ಆಟಗಾರರಾಗಿ ನಮ್ಮ ಜೊತೆಗಾಗಿ ಪೂಜೇಶ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಈ ನಡುವೆ ತಟ್ಟು ಮುಟ್ಟಿ ಆಡುವ ತಂತ್ರಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ರಿಸ್ಕಿ ಸಿಂಗಲ್ ಪೂರೈಸಿಕೊಳ್ಳುವ ಯಶಸ್ಸನ್ನು ಕಾಣ್ತಾ ಇದ್ದಾರೆ ರಾಜೇಶ್. ತನ್ನ ಮೂಲಕವಾಗಿ ಏನು ಸ್ಟ್ರೈಕ್ ನಲ್ಲಿ ತೇಜೇಶ್ ಕಾಣ ಸಿಗ್ತಾ ಇದ್ದಾರೆ. ಇತರ ದಾಳಿಯಲ್ಲಿ ಗೌತಮ್ ಕೂಡ ಅಂದ್ರೆ ಸ್ಟ್ರೈಕ್ ನಲ್ಲಿ ತೇಜೇಶ್. ಬೌಲರ್ ಸ್ಟಾಪ್. ಕೊಂಚ ಮಟ್ಟಿಗೆ ಉಂಡೆ ಆಟಗಾರ ಗೌತಮ್ ಕೊಂಚ ಮಟ್ಟಿಗೆ ದಾಂಡಿಗಳ ನೋಟವನ್ನು ಬದಲಾಯಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾನೆ ಕೂಡ. ಇಂದು ದಿನಮಾನದಲ್ಲಿ ಕೂಡ ಯಥೇಚ್ಛವಾಗಿ ಗುರುತಿಸಿಕೊಳ್ತಾರೆ ಒಂದು ಸ್ಕಿಲ್, ಅದು ಬೌಲರ್ ಸ್ಟಾಪ್. ಆಟಗಾರರ ನೋಟವನ್ನು ಬದಲಾಯಿಸಲು ಯಶಸ್ಸನ್ನು ಕಂಡಂತ ಏಕಮಾತ್ರ ಟ್ರಿಕ್. ಬೇರೆ ನೋಡುತ್ತಾ ತನ್ನ ಮೂಲಕವಾಗಿ 8 ನೋಡಿದವರಿಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ತನ್ನ ಮೂಲಕವಾಗಿ ಒಂಟಿ ಓಡ್ದ ಸೇರ್ಪಡೆ ತಂಡಕ್ಕೆ ಏನು ತಂಡದ ಗಳಿಕೆ ಕೂಡ 10ಕ್ಕೆ ತಲುಪ್ತಾ ಇದೆ. ಇನ್ನು ತಂಡ ಮುಂದೆ 28 ಅವಶ್ಯಕತೆ. ಈ ನಡುವೆ ಕವರ್ಸ್ ವಿಭಾಗವನ್ನು ಕ್ರಮಿಸ್ತಾ ಇದೆ. ತನ್ನ ಮೂಲಕವಾಗಿ 4 ಓಡ್ದ ಸೇರ್ಪಡೆ. ತನ್ನ ಮೂಲಕವಾಗಿ ಎಸ್ಪಿ ರಾಯಲ್ಸ್ ವಿರುದ್ಧಾರ್ಥಕವಾಗಿ ಎಸ್ಪಿ ರಾಯಲ್ಸ್ ಡಕೌಟ್ ನ ಬಳಿಯಲ್ಲೇ 4 ಓಡ್ದ ಸೇರ್ಪಡೆಯನ್ನು ಕಾಣ್ತಾ ಇದ್ದಾನೆ ರಾಜೇಶ್. ತನ್ನ ಮೂಲಕವಾಗಿ ತಂಡದ ಗಳಿಕೆ ಕೂಡ 14ಕ್ಕೆ ತಲುಪ್ತಾ ಇದೆ. ಇನ್ನುಳಿದ ತಂಡ ಮುಂದೆ 24 ಅವಶ್ಯಕತೆ ಬೀಳ್ತಾ ಇದೆ ಕೂಡ. ಇತರಡು ಅಂತಿಮ 15 ಎಸೆತ ಜಯಕ್ಕಾಗಿ 24 ಅವಶ್ಯಕತೆ. 15 ಮುಂದೆ 24. ಈ ನಡುವೆ ಬೇಸರದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಒಂಟಿ ಓಡದ ಸೇರ್ಪಡೆ ತಂಡಕ್ಕೆ ತಂಡದ ಗಳಿಕೆ ಕೂಡ 15ಕ್ಕೆ ತಲುಪ್ತಾ ಇದೆ. ಇತರ ನಡುವೆ ಸ್ಟ್ರೈಕ್ ನಲ್ಲಿ ತೇಜೇಶ್. ತನ್ನ ಮೂಲಕವಾಗಿ ಬೇರೆ ಒಂದು ಕೂಡ ಅಂಕ ಪಟ್ಟಿಯಲ್ಲಿ ಡಾಟ್ ಅನ್ನು ಮನಗಾಣ್ತಾ ಇದೆ. ತನ್ನ ಮೂಲಕವಾಗಿ ಚುಕ್ಕಿ ಎಸೆದ ಒಂದು ಅಂಕ ಪಟ್ಟಿಯನ್ನು ಪ್ರವೇಶ ಪಡೆದುಕೊಳ್ತಾ ಇದೆ. ತನ್ನ ಕಂಚಿನ ಅಂತಿಮ 1 ಎಸೆ ಬಾಕಿ ಉಳಿತಾ ಇದೆ. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಲಾಂಗ್ ಆನ್ ವಿಭಾಗವನ್ನು ಕ್ರಮಿಸ್ತಾ ಇದೆ. 2 ಒಂಟಿ ಓಟದ ಮುಖೇನ ತಂಡಕ್ಕೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಗಳಿಕೆ ಕೂಡ 16ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 12 ಎಸೆತ ಜಯಕ್ಕಾಗಿ 22 ಅವಶ್ಯಕತೆ. 16 ಎಸೆತ ಜಯಕ್ಕಾಗಿ 26 ಅವಶ್ಯಕತೆ. ಅಂತಿಮ 12 ಎಸೆತ ಜಯಕ್ಕಾಗಿ 22 ಅವಶ್ಯಕತೆ. 2-2.
ಇದರ ನಡುವೆ ಕೂಡ ತನ್ನ ಕಂಚಿನ ಪ್ರಥಮ ಹಾಗೂ ಪಂದ್ಯ ಕುಡಿದ ತೃತೀಯ ವರ್ಗಾಗಿ ಸುನೀಲ್ ಅನ್ನ ಕರೆತೊಂದು ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಕಂಚಿನ ಪ್ರಥಮ ವರ್ಗಾಗಿ ಸುನಿಲ್ ಅಂತಿಮ 12 ಚೆಂಡು ಜಯಕ್ಕಾಗಿ 22ರ ಅವಶ್ಯಕತೆ. ಈ ನಡುವೆ ಬೇಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಉತ್ತರದ ಕ್ಷೇತ್ರಾಕ್ಷರ ಕೂಡ ಈಗಾಗಲೇ ತನ್ನ ಬೌಲಿಂಗ್ ಸ್ಪೆಲ್ ಅನ್ನು ಮುಗಿಸಿರುವ ಆಟಗಾರ ಗೌತಮನ ಮಾತ್ರ ಬೊಗಸೆಯನ್ನು ಸೇರ್ತಾ ಇದೆ. ತನ್ನ ಮೂಲಕವಾಗಿ ಕ್ರಾಸ್ ಯಾರ್ಡ್ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾನೆ ಗೌತಮ್. ಅವರ ಸ್ಥಾನದ ಮೇಲೆ ಮತ್ತೋರ್ವ ಆಟಗಾರ ತಂಡದ ಕಪ್ತಾನ ವಿನೋದ್ ಅಲಿಯಾಸ್ ವಿನು ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ನಮ್ಮ ಬಳಿಯಲ್ಲಿ ಕೂಡ ತೇಜೇಶ್ ಸ್ವಲ್ಪ ಸಾಧ್ಯದ ತೀರ್ಪುಗಳನ್ನ ರವಾನಿಸ್ತಾ ಇಲ್ಲ ಕೂಡ. ದಾಂಡವನಾಗಿ ಅಂಕಣ ಕಿಳಿದಂತ ವಿನೋದ ಪರಿಚಯ ಮಾಡಿಕೊಡ್ತಾ ಇಲ್ಲ ತೇಜೇಶ್. ಇದರ ತೇಜೇಶ್ ಅಲಿಯಾಸ್ ವಿಕಾಸ್ 12 ಆಟಗಾರರ ಗುರುತಿಸಿಕೊಳ್ತಾ ಇದ್ದಾರೆ ಕೂಡ. ಆದರೆ ಹೊಸ ದಾಂಡಿಗರ ಪರಿಚಯ ಮಾಡುವಲ್ಲಿ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ ಕೂಡ. ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಒಂಟಿ ಓಡಿದ ಸೇರ್ಪಡೆ ಎರಡು ತಂಡದ ಗಳಿಕೆ ಕೂಡ 17ಕ್ಕೆ ತಲುಪ್ತಾ ಇದೆ. ಎರಡು ಅಂತಿಮ 10 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಸತತ ಗೆಲುವಿನ ಆಗಾಲೋಟಕ್ಕೆ ಮುಂದುವರಿಯಲು ಕೂಡ 21ರ ಅವಶ್ಯಕತೆ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಸಾಧ್ಯ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಕೂಡ. ತನ್ನ ಮೂಲಕವಾಗಿ ಮತ್ತೆ ನೂತನ ನಷ್ಟವನ್ನು ಕಾಣ್ತಾ ಇದೆ. ಎರಡು ರಾಜೇಶ್ ಬ್ಯಾಕ್ ಟು ದಿ ಪುಬುಲರ್ ಅವರ ಸಾಯವರ್ತಿ ಮೇಲೆ ಮತ್ತೋರ್ವ ಆಟಗಾರ ದಿವಿನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಂದಿನ ದಿನಮಾನದಲ್ಲಿ ಪ್ರಥಮ ಬಾರಿಗೆ ಸಿರಿ ಕ್ರಿಕೆಟರ್ ತಮ್ಮ 3ನೇ ಹುದ್ದೆಯನ್ನು ಕಳೆದುಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರರಾಗಿ ದಿವಿನ್ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನುಳಿದ 9 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಸತತ ಗೆಲುವಿನ ನಾಗಾಲೋಟಕ್ಕೆ ಮುಂದುವರಿಯಲು 9ರ ಮುಂದೆ 21ರ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ದಿವಿನ್, ಬೌಲಿಂಗ್ ವಿಭಾಗದಲ್ಲಿ ಸುನಿಲ್. ಈ ನಡುವೆ ಬೇಯಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕೊಂಚ ಮಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್, ಬ್ಯಾಕ್ ಟು ಬ್ಯಾಕ್ ಹುದ್ದೆಯ ನಷ್ಟವನ್ನು ಕಾಣ್ತಾ ಇದೆ ಕೂಡ. ತನ್ನ ಮೂಲಕವಾಗಿ ತನ್ನ ಹುದ್ದೆಯನ್ನು ಬಿಟ್ಟು ಬ್ಯಾಕ್ ಟು ದಿ ಪೆವಿಲಿಯನ್. ಈ ನಡುವೆ ಸ್ಥಾನವನ್ನು ಮಾತಾಡುವ ಆಟಗಾರ ಕೂಡ ವಿಜಯೇಂದ್ರ ತಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇತರರು ಬೆರೆಸಿರ ಆಟವನ್ನು ಪ್ರದರ್ಶಿಸುವಂತಹ ಯತ್ನದಲ್ಲಿ ಕೊಂಚ ಮಟ್ಟಿಗೆ ದಿವಿನ್ ಹುದ್ದೆಯ ನಷ್ಟವನ್ನು ಕಾಣ್ತಾ ಇದ್ದಾನೆ ಕೂಡ. ಇನ್ನುಳಿದ 8 ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ. ಎಂಟು ಚೆಂಡು ಜಯಕ್ಕಾಗಿ 21ರ ಅವಶ್ಯಕತೆ.
ಈ ನಡುವೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ ತನ್ನ ಮೂಲಕವಾಗಿ ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯುವಂತ ಯತ್ನಗಳು ಸಾಗಿ ಬರ್ತಾರೆ ತನ್ನ ಮೂಲಕವಾಗಿ ಒಂಟು ಗೂಡದ ಸೇರ್ಪಡೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇನ್ನು 7 ಚೆಂಡು ಜಯಕ್ಕಾಗಿ 20 ಅವಶ್ಯಕತೆ. ಇನ್ನುಳಿದ 7 ಚೆಂಡು ಜಯಕ್ಕಾಗಿ 20 ಅವಶ್ಯಕತೆ. ಇದರ ಸ್ಟ್ರೈಕ್ ನಲ್ಲಿ ವಿನು ಅಣ್ಣ ತಮ್ಮದಿರ ಕಾಂಬಿನೇಷನ್ ಕೂಡ ಸ್ಟ್ರೈಕ್ ನಲ್ಲಿ ವಿನು, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಿಜೇಂದ್ರ. ತಟ್ಟೆ ಮುಟ್ಟಿ ಆಡುವ ತತ್ವಗಳು ಸಾಗಿ ಬರ್ತಾ ಇದೆ ತನ್ನ ಮೂಲಕವಾಗಿ ಉಲ್ಟು ಓಟದ ಸೇರ್ಪಡೆ. ಈತ ನಡುವೆ ಕೂಡ ವಿಜೇಂದ್ರ ಕೊಂಚ ಮಟ್ಟಿಗೆ ಬುದ್ಧಿಯುಳ್ಳಂತ ಆಟವನ್ನು ಆಡ್ತಾ ಇದ್ದಾನೆ. ಬಿಡಿ, ಒಂದು ಉದ್ದ ಬಂದ ಮೇಲೆ ಶಕ್ತಿ ಇದ್ದವನು ಗೆಲ್ಲುತ್ತಾನೆ, ಬುದ್ಧಿ ಇದ್ದವನು ಗೆಲ್ಲುತ್ತಾನೆ. ಇತರಡು ಬುದ್ಧಿ ಉಪಯೋಗಿಸಿ ಆಡ್ತಾ ಇರೋದು ಆಟ ಕೊಂಚ ಮಟ್ಟಿಗೆ ವಿನೂನ ಕೈಯನ್ನು ತೋರ್ಪಡಿಸ್ತಾ ಇದೆ ಕೂಡ. ನಡೆದ ಗಳಿಕೆ ಕೂಡ 19ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 6 ಎಸೆತ ಜಯಕ್ಕಾಗಿ 19 ಅವಶ್ಯಕತೆ. ಎರಡು ಎಸ್ ಪಿ ರಾಯಲ್ಸ್ ತಂಡದ ನಂಬುಗೆ ಅಸ್ತ್ರ ಅಭಿನಂದನ ಪರಿಚಯಿಸುವಂತ ಲಕ್ಷಣ ತೋರ್ಪಡಿಸ್ತಾ ಇದೆ ಕೂಡ. ಅಂತಿಮ ಪ್ರಗತಿಗಾಗಿ ಅಭಿನ್ನ ಅಂತಿಮ ಓವರ್ನಲ್ಲಿ ಬೇಕಾಗಿರುವಂತ ತಂಡದ ಗಳಿಕೆ ಕೂಡ 19. 6 ಎಸೆತ ಜಯಕ್ಕಾಗಿ 19 ಅವಶ್ಯಕತೆ. ಅದ್ಯಾವ ತಂಡ ಗೆಲುವಿನ ನಾಗಾಲೋಟಕ್ಕೆ ಮರಳತದ ಕಾದು ನೋಡಬೇಕಾಗಿ ಬರ್ತಾ ಇದೆ ಕೂಡ. 6ರ ಮುಂದೆ 19 ಅವಶ್ಯಕತೆ. ಕ್ರಿಕೆಟ್ ನಲ್ಲಿ ಯಾವುದು ಕಷ್ಟ ಸಾಧ್ಯವೂ ಅಲ್ಲ, ಯಾವುದು ಸುಲಭ ಸಾಧ್ಯವೂ ಅಲ್ಲ. ಈ ನಡುವೆ ದೇಶದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ಕೊಂಚ ಮಟ್ಟಿಗೆ. ದಾಂಡು ಚೆಂಡಿನ ನಡುವೆ ಅಂತರವುಳ್ಳಂತ ದಾಂಡುಗಾರಿಕೆ ಪ್ರದರ್ಶನ ಕೂಡ ಸ್ಪರ್ಶವನ್ನು ಕಾಣ್ತಾ ಇಲ್ಲ. ತನ್ನ ಮೂಲಕವಾಗಿ ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ಅಭಿನ್ನ. ದೇಶದ ಪ್ರಯತ್ನಗಳು ಸಾಗಿ ಬರ್ತಾ ಇಲ್ಲ. ತನ್ನ ಮೂಲಕವಾಗಿ ಡಾಟೆಡ್ ಡೆಲಿವರಿ ಯಾವುದೇ ರೀತಿ ಓಟಕ್ಕೆ ಮಾಡಿಕೊಡ್ತಾ ಇಲ್ಲ ಅಭಿನ್ನ. ತನ್ನ ಮೂಲಕವಾಗಿ ಲೆದರ್ ಬಾಲ್ ನ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾನೆ ಕೊಂಚ ಮಟ್ಟಿಗೆ. ಈ ನಡುವೆ ದೇಶದ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಬೇರೋಸಿನ ಷಡ್ಕವನ್ನು ಅಂಕಪಟ್ಟಿಯನ್ನು ಸೇರ್ತಾ ಇದೆ. 6 ಹೊಡೆದ ಸೀಮಾ ರೇಖೆ. ಇನ್ನುಳಿದ 3 ಚೆಂಡು ಜಯಕ್ಕಾಗಿ 13 ಹೊಡೆದ ಅವಶ್ಯಕತೆ. ಅಂತಿಮ 3 ಚೆಂಡು ಟೈಮ್ ಔಟ್. ತನ್ನ ಮೂಲಕವಾಗಿ ಓರ್ವ ಪ್ಲೇಯರ್ ಒಳ ಬದಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾನೆ ಕೂಡ. ದಯವಿಟ್ಟು ಕ್ರೀಡಾ ಸ್ಫೂರ್ತಿಯನ್ನು ತೋರಿಸಬೇಕು.
ದಯವಿಟ್ಟು ಪೂಜೇಶ್ ನೀರಿನ ವ್ಯವಸ್ಥೆ ಮಾಡಬೇಕು. ಪೂಜೇಶ್ ನೀರಿನ ವ್ಯವಸ್ಥೆ ಮಾಡಬೇಕು ದಯವಿಟ್ಟು. ಕ್ರೀಡಾ ಸ್ಫೂರ್ತಿ ತೋರಿಸಿ ದಯವಿಟ್ಟು. ಅಲಿಯಾಸ್ ವಿಕ್ಕಿ. ನಡೆಯುವಂತ 3 ಚೆಂಡು ಜಯಕ್ಕಾಗಿ 13 ಅವಶ್ಯಕತೆ. ಕೊಂಚ ಮಟ್ಟಿಗೆ ಬೌಲಿಂಗ್ ದಾಳಿಯಲ್ಲಿ ವೈಫಲ್ಯದ ಕಂಡಂತ ಆಟಗಾರ ಅಭಿನ್ ಮಾರಕ ಸಿಕ್ಸರ್ಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾನೆ ಕೂಡ. ಕಳೆದ ವರ್ಷದಲ್ಲಿ ಕೂಡ ತಮ್ಮ ಹುದ್ದೆಗೆ ನಿವೃತ್ತಿ ನೀಡಿದಂತ ಮಾಜಿ ಮುಖ್ಯ ಉಪಾಧ್ಯಾಯರು ಅನಸೂಯ ಮೇಡಮ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ತಮಗಾಗಿ ಪ್ರೀತಿಪೂರ್ವಕ ಹಾಗೂ ಹೃತ್ಪೂರ್ವಕ ಸ್ವಾಗತವನ್ನು ಭಾವಿಸ್ತಾ ಇದ್ದಾರೆ ಕೂಡ. ಈ ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತನ್ನ ಮೂಲಕವಾಗಿ ಹುದ್ದರಿಯಾಘಾತವನ್ನು ಕಾಣ್ತಾ ಇದೆ. ತನ್ನ ಮೂಲಕವಾಗಿ ಈ ನಡುವೆ ಕೊಂಚ ಮಟ್ಟಿಗೆ ಉಂಡಾದಂತ ಆಟಗಾರ ಕ್ಯಾಚರ್ ಪಡೆದುಕೊಳ್ತಾ ಇದ್ದಾನೆ ಕೂಡ. ತಂಡದ ಗಳಿಕೆ ಮಾತ್ರ 25. ಇನ್ನುಳಿದ 2 ಚೆಂಡು 13 ಹೊಡೆದ ಅವಶ್ಯಕತೆ. ಇನ್ನುಳಿದ 2 ಚೆಂಡು ಜಯಕ್ಕಾಗಿ 13 ಹೊಡೆದ ಅವಶ್ಯಕತೆ. ತನ್ನ ಮೂಲಕವಾಗಿ ಪ್ರತಿ ಪಂದ್ಯ ಕೂಟದಲ್ಲಿ ಹೀರೋ ಆಗ್ತಾ ಇದ್ದ ಆಟಗಾರ ಅಭಿನ್ ಕೊಂಚ ಮಟ್ಟಿಗೆ ಕಳೆದ ಪಂದ್ಯ ಕೂಟದಲ್ಲಿ ಕೂಡ 40 ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಕೂಡ ಪಂದ್ಯ ಕೂಟದ ಗತಿಯ ಮೇಲೆ ಅವರ ಸ್ಥಾನ ವಿರುದ್ಧ ಮೇಲೆ ಮತ್ತೆ ಆಟಗಾರ ಸತೀಶ್ ಬಂಡು ತಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಕೂಡ. ಈ ನಡುವೆ ಯಾರ್ಕನ್ ಮಾದರಿ ಚೆಂಡು ಬೀಸುವ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಒಂಟು ಓಟದ ಸೇರ್ಪಡೆಯನ್ನು ಕಾಣುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ತನ್ನ ಮೂಲಕವಾಗಿ ಅಂತಿಮ 1 ಚೆಂಡು ಜಯಕ್ಕಾಗಿ 12 ಅವಶ್ಯಕತೆ. ನೆನಪಿನಲ್ಲಿ ಕ್ರಿಕೆಟ್ ನಲ್ಲಿ ಯಾವುದು ಕಷ್ಟ ಸಾಧ್ಯವಲ್ಲ, ಅದು ಸುಲಭ ಸಾಧ್ಯವಲ್ಲ. ಏಕ ಮಾತ್ರ ಎಸೆತದಲ್ಲಿ 22 ಓಟಗಳನ್ನ ಕಲೆ ಹಾಕಿರ್ತಕ್ಕಂಥ ಅನುಭವವೂ ಇದೆ. ನಡುವೆ ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾರೆ. ತನ್ನ ಮೂಲಕವಾಗಿ ಕ್ಯಾಚ್ ಮುಖ್ಯನ ಉತ್ತರ ನಷ್ಟವನ್ನು ಕಾಣ್ತಾ ಇದೆ. ನಡುವೆ ಸೆಕೆಂಡ್ ಫೈನಲಿಸ್ಟ್ ಆಗಿ ಹೊರಹೊಮ್ಮುತ್ತಿರುವ ತಂಡ ಅದು SP ರಾಯಲ್ಸ್. ಈ ನಡುವೆ ಕೂಡ ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದನ್ನು ಭಯ ಬಿದ್ದರೆ ಸೋತವರಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ. ಗೆಲುವೊಂದು ಮಾಯೆ, ಆ ಮಾಯೆಯ ಮಂದಹಾಸ. ಆದರೆ ಸೋಲಲ್ಲ ಬಯ್ಯ. ಸೋತ ತಕ್ಷಣ ಎಲ್ಲ ಮುಗಿದು ಹೋಗಲ್ಲ. ಪ್ರತಿಯೊಂದು ಸೋಲು ಸಾಧನೆಗೆ ಪ್ರತಿಯೊಂದು ಸಾಲು. ಬಂದಿದ್ದೀರ ಬೆಳಗ್ಗೆ ಮರಳಿ ಹೋಗುವಿರ ಮನೆಗೆ. ಒಂದಾದರೆ ಜಿಂಕೆ ಮರಿ, ಇಲ್ಲವಾದರೆ ಚೆರೆದ ಮರಿ. ಚೆರೆದ ಮರಿ ಬಾಯಲ್ಲಿ ಸಿಕ್ಕರ ಬೇಟೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಸೋಲದ ಗೆದ್ದರದು ಮಂದಹಾಸ, ಸೋತ ಗೆದ್ದರೆ ಖಂಡಿತವಾಗಿ ಇತಿಹಾಸವನ್ನು ಮಾತಿನ ಪಂದ್ಯಕೂಟವನ್ನು ಮುಂದುವರಿಸಬೇಕು ಕೂಡ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಂಡು ಬರುತ್ತೇವೆ. SP ರಾಯಲ್ಸ್ ಹಾಗೂ ಬಾಳೆಹೊನ್ನೂರು 2 ತಂಡದ ನಾಯಕರು ಗ್ರೌಂಡ್ ಬರಲಿ.
ಹೊಸಲು ಟಾಸ್ ಪ್ರಕ್ರಿಯೆಗೆ ಬನ್ನಿ. ಬಾಳೆಹೊನ್ನೂರು ವಿರುದ್ಧವಾಗಿ SP ರಾಯಲ್ಸ್ ಅಂತಿಮ ಹಣಾಣೆ 1,11,000 ರೂಪಾಯಿ ನಗದು ಪುರಸ್ಕಾರಕ್ಕಾಗಿ ಜರುಗ್ತಾ ಇರತಕ್ಕಂತಹ ಏಕಮಾತ್ರ ಹೋರಾಟ. ಗೆದ್ದರೆ ಇತಿಹಾಸದ ಚಾಂಪಿಯನ್ ಮಟ್ಟ, ಸೋತಲ್ಲಿ ದ್ವಿತೀಯ ಸ್ಥಾನವಂತೂ ಕಟ್ಟಿಟ್ಟ ಬುತ್ತಿ. 66,000ಕ್ಕೆ ಮೋಸವಿಲ್ಲ. ಒಟ್ಟಾರೆಯಾಗಿ ಎರಡು ತಂಡದ ಕಪ್ತಾನರು ಜವಾಬ್ದಾರಿಯುತವಾಗಿ ತಮ್ಮ ನಿರ್ಧಾರವನ್ನು ಖಚಿತಪಡಿಸಿಕೊಂಡು ಬನ್ನಿ. ಟಾಸ್ ಪ್ರಕ್ರಿಯೆಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆ ರವಾನಿಸ್ತಾ ಇದ್ದಾವೆ. ಇವತ್ತು ಟಾಸ್ ಪ್ರಕ್ರಿಯೆ ಕಾರ್ಯಕ್ರಮವನ್ನು ನಮ್ಮ PSCS ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ರಾಜೇಶ್ ಅವರು ನೆರವೇರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿ ಶ್ರೀಯುತ ರಮೇಶ್ ಅವರು ಕೂಡ ಬನ್ನಿ. ಸರ್ ರಮೇಶ್ ಸರ್ ಬನ್ನಿ ಟಾಸ್ ಮಾಡಿ ಹೋಗಿ. ಸರ್ ಕಲ್ಯಾಣ್ ಕುಮಾರ್ ಸರ್, ಸರ್ ಬೇಬಿ ಸರ್ ದಯವಿಟ್ಟು ಬನ್ನಿ. ಬೇಬಿ ಸರ್, ಬೇಬಿ ವಿಶ್ವನಾಥ್ ಸರ್, ಇದೊಂದು ಟಾಸ್ ಪ್ರಕ್ರಿಯೆ ನಡೆಸಿಕೊಡಿ. ಅದೇ ರೀತಿಯಾಗಿ SP ರಾಯಲ್ಸ್ ಕಪ್ತಾನ ದಯವಿಟ್ಟು ಟಾಸ್ಗಾಗಿ ವೇದಿಕೆ ಮುಂಭಾಗ ಬನ್ನಿ. ಎಸ್ ರವಿರವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ತಗೊಳ್ಳಿ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಲ್ಲ SP ರಾಯಲ್ಸ್ ತಡ ಮಾಡಬೇಡಿ. ಇಲ್ಲಿ ನೋಡಿ ಸಮಯ ಅವಕಾಶ ಕಾಡ್ತಾ ಇದೆ, ಗಮನಿಸಿಕೊಳ್ಳಿ. ಎಸ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ನಿರ್ಧಾರವನ್ನು ಖಚಿತಪಡಿಸಿಕೊಂಡು ಬನ್ನಿ. ನಿರ್ಧಾರ ಗೊತ್ತುಪಡಿಸಿಕೊಂಡು ಬನ್ನಿ. ಎರಡು ಬಲಿಷ್ಠ ತಂಡಗಳ ಹೋರಾಟಕ್ಕಾಗಿ ಈಗಾಗಲೇ ನಮ್ಮನ್ನು ಕೂಡಿಕೊಂಡು ಬಂದವರಿದ್ದಾರೆ ಕೂಡ. ಟಾಸ್ ಪ್ರಕ್ರಿಯೆಯಲ್ಲಿ ನಮಗೆ ಜೊತೆಯಾಗಿ ನಿಂತುಕೊಂಡಿದ್ದಾರೆ ಕೂಡ. ಬೆಟ್ಟದ ರಂಗ ಏಜೆನ್ಸಿಯ ಪ್ರವರ್ತಕರು, ಜೊತೆಗಾಗಿ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿಯಾಗಿ ಸ್ಥಳೀಯ ಪ್ರಾಥಮಿಕ ಕೃಷಿ ಮತ್ತು ಸಹಕಾರ ಸಂಘದ ಪ್ರಮುಖ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಅವರು, ಅದೇ ರೀತಿ VA ಸಂಸ್ಥೆಯ ನಿರ್ದೇಶಕರು ಶ್ರೀಯುತ ಬೇಣು ವಿಶ್ವನಾಥ್ ಸರ್ ಅವರು, ಅದೇ ರೀತಿಯಾಗಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಶ್ರೀಯುತ SP ರಮೇಶ್ ಅವರು, ಇದೀಗ ಟಾಸ್ ಪ್ರಕ್ರಿಯೆಯನ್ನು ನೆರವೇರಿಸಿಕೊಡುವಂತೆ ಶ್ರೀಯುತ ರಾಜೇಶ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎರಡು ತಂಡದ ನಾಯಕರು ದಯವಿಟ್ಟು ಮುಂದೆ ಬನ್ನಿ. Call to Balahonur. Head. Head is the call. Toss won by Balahonur and choose to ball toss ನಿರ್ಧಾರವನ್ನು ತೋರ್ಪಡಿಸ್ತಾ ಇದೆ. ಫ್ರೆಂಡ್ಸ್ ಬಾಲಹೊನ್ನೂರು ಕ್ಷೇತ್ರಗಟ್ಟಲೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕು. ಅದೆಲ್ಲ ಅತಿಥಿ ಗಣ್ಯರು ಅಭ್ಯಾಗತರು ಕೂಡ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂತಿಮ ಫೈನಲ್ ಹೋರಾಟ. ಬಹುಶಃ 2022 ಬಹುತೇಕವಾಗಿ T20 ವರ್ಲ್ಡ್ ಕಪ್ ನಲ್ಲಿ ರನ್ನರ್ ಸ್ಥಾನವನ್ನು ಕಂಡುಕೊಂಡಂತಹ ಭಾರತ ತಂಡ ಫೀನಿಕ್ಸ್ ನಂತೆ ಪುಟಿದೇಳಿದಂತಹ ಉದಾಹರಣೆ ಇದೆ. 24 ಅದೇ ರೀತಿಯಾಗಿ 26ರಲ್ಲಿ ಸತತ 2 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ತಂಡ ಅದು ಆತಿಥೇಯ ಭಾರತ. ಇದೀಗ ಬಹಳಷ್ಟು ಪಂದ್ಯಾಟವನ್ನು ಈ ಭಾಗದ ಋತುಮಾನದ ಫೈನಲ್ ರೂಪದಲ್ಲಿ ಕಂಡಿರ್ತಕ್ಕಂಥ ತಂಡ ಮತ್ತೊಂದು ಫೈನಲ್ ಹೋರಾಟಕ್ಕಾಗಿ ಗುರುತನ್ನು ಪಡ್ಕೊಳ್ತಾ ಇದೆ. ಫ್ರೆಂಡ್ಸ್ ಬಾಳೆಹೊನ್ನೂರು ಅದೇ ರೀತಿಯಾಗಿ ಕಳೆದ ಋತುಮಾನದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ತಂಡ SP ರಾಯಲ್ಸ್ ಈ ಬಾರಿ ಮತ್ತೊಂದು ಫೈನಲ್ ಕಾದಾಟಕ್ಕಾಗಿ ಹೋರಾಟವನ್ನು ಕಾಡ್ತಾ ಇದೆ.
ಬಹುತೇಕವಾಗಿ ಕ್ರಿಕೆಟ್ ರಂಗದ ಹೊಸದೊಂದು ಇತಿಹಾಸದ ಹೆಜ್ಜೆಗಾಗಿ SPL ಸೀಸನ್ 3 ಹವಾನೆಯನ್ನು ಮಾಡಿಕೊಳ್ತಾ ಇದೆ. ಈ ಪಂದ್ಯದ ಪ್ರಮುಖ ಪ್ರಾಯೋಜಕರುಗಳಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿಕೊಂಡಿರ್ತಕ್ಕಂಥದ್ದು ಅದು ಬಹುತೇಕವಾಗಿ ಜಲಚಂದ್ರ ಕಾಫಿ ಪ್ರಮುಖ ಪ್ರಾಯೋಜಕತ್ವ ವಹಿಸಿರ್ತಕ್ಕಂಥ ಸಂಸ್ಥೆ. ಅದೇ ರೀತಿಯಾಗಿ ಕೋ ಸ್ಪಾನ್ಸರ್ ಆಗಿ ನಮ್ಮೊಂದಿಗೆ ಸಹಕಾರ ನೀಡಿಕೊಂಡು ಬಂದಿರತಕ್ಕಂಥದ್ದು BM ರವಿಶಂಕರ್ ಪ್ರವರ್ತಕದಲ್ಲಿ ಗುರುತನ್ನು ಪಡ್ಕೊಂಡಿರ್ತಕ್ಕಂಥ ಬೊಗಸೆ ಡ್ರಿವನ್ ಟು ಇನ್ಸ್ಪೈರ್. ಈ ಎರಡು ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಬಹುತೇಕ ಕ್ರೀಡಾಭಿಮಾನಿಗಳ ಸಹಕಾರದೊಂದಿಗೆ ಕೊಡುಗೆ ದಾನಿಗಳ ಸಮೂಹದಲ್ಲಿ ಬಹಳಷ್ಟು ಯಶಸ್ಸಿನ ಅದೇ ರೀತಿಯಾಗಿ ಪ್ರತಿಷ್ಠಿತ ಪಂದ್ಯಾಟ ಇವತ್ತು ಫೈನಲ್ ಹಣಾಣಿಯನ್ನು ಕಂಡುಕೊಳ್ತಾ ಇದೆ. ನಿರೀಕ್ಷೆಯಂತೆ ಬಲಾಢ್ಯ ತಂಡ ಬೆಳೆಸಿಕೊಳ್ತಾ ಎ ಗುಂಪಿನ ಫ್ರೆಂಡ್ಸ್ ಬಾಳೆಹೊನ್ನೂರು ಆರಂಭಿಕ ಫೈನಲಿಸ್ಟ್ ಆಗಿ ಗುರುತನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ನಿನ್ನೆ ದಿನದಲ್ಲೂ ಕೂಡ ಅಜೇಯ ನೋಗಲೌಟನ್ನು ಕಂಡಿರ್ತಕ್ಕಂಥ ತಂಡ ಈ ದಿನದಲ್ಲಿ ಕ್ವಾಲಿಫೈಯರ್ ಒಂದರಲ್ಲಿ ಆರಂಭಿಕ ಸೋಲನ್ನು ಕಂಡಿರುವ ಕಾತರವಾಗಿ ಮತ್ತೆ ಕ್ವಾಲಿಫೈಯರ್ 2 ನಲ್ಲಿ ಜಯದ ಹಾದಿಗೆ ಮರಳಿರ್ತಕ್ಕಂಥ ತಂಡ SP ರಾಯಲ್ಸ್. ಒಂದೊಮ್ಮೆ SP ರಾಯಲ್ಸ್ ಈ ಪಂದ್ಯಾಟವನ್ನು ಗೆದ್ದಿದ್ದಾದಲ್ಲಿ 1,11,111 ರೂಪಾಯಿಗಳ ನಗದಿನ ಜೊತೆಗಾಗಿ ಸತತ 2ನೇ ಚಾಂಪಿಯನ್ ಪಟ್ಟ. ಅದೇ ರೀತಿಯಾಗಿ ಫ್ರೆಂಡ್ಸ್ ಬಾಳೆಹೊನ್ನೂರಿನ ತಂಡ ಈ ಬಾರಿ ಚಾಂಪಿಯನ್ ಪಟ್ಟವನ್ನು ಕಂಡುಕೊಂಡಿದ್ದ ಅದರಲ್ಲಿ ಚೊಚ್ಚಲ ಬಾರಿಗೆ SPL ಪ್ರಶಸ್ತಿಯನ್ನು ಹಿಡಿದಿಡುವಂತಹ ತಂಡ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಲಿಕ್ಕಿದೆ. ಕಳೆದ ಋತುಮಾನದಲ್ಲಿ ಫ್ರೆಂಡ್ಸ್ ಬಾಳೆಹೊನ್ನೂರು ತಂಡ ಈ ಪಂದ್ಯದಲ್ಲಿ ಭಾಗವಹಿಸಿರಲಿಲ್ಲ. ಈ ಋತುಮಾನದಲ್ಲಿ ಫ್ರೆಂಡ್ಸ್ ಮತ್ತೊಂದು ಹೆಜ್ಜೆಯನ್ನು ಕಂಡುಕೊಳ್ತಾ ಇದೆ. ಸೇವರಿಗೂ ಕೂಡ ವಿದ್ಯಮಾನದಲ್ಲಿ ಭಾಗವಹಿಸಿಕೊಳ್ತಾ ಮಿಲಾನ್ರವರಿಗೆ ಕೃತಜ್ಞತೆ ಸಲ್ಲಿಸಿಕೊಳ್ತಾ ಪಂದ್ಯಾಟವನ್ನು ಮುಂದುವರಿಸಿಕೊಳ್ತಾ ಇದ್ದಾವೆ. ಬಹುಶಃ ಕ್ರಿಕೆಟ್ ಎನ್ನುವಂಥದ್ದು ಬಹುತೇಕ ಮಂದಿಗೆ ಅದು ಮನೋರಂಜನೆಯ ಕ್ರೀಡೆ, ಮತ್ತಷ್ಟು ಮಂದಿಗೆ ಅದು ಕೇವಲ ಒಂದು ಸಂಜೆಯ ಟೈಮ್ ಪಾಸ್ ಕ್ರೀಡೆ, ಅದೆಷ್ಟು ಮಂದಿಗೆ ಜೀವನವನ್ನು ರೂಪಿಸಿಕೊಟ್ಟಂತಹ ಕ್ರೀಡೆ ಕ್ರಿಕೆಟ್, ಅದೆಷ್ಟು ಮಂದಿಗೆ ಜೀವನವನ್ನು ಒದಗಿಸಿಕೊಟ್ಟಂತಹ ಕ್ರೀಡೆ ಕ್ರಿಕೆಟ್. ಇವತ್ತಿನ ದಿನದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎನ್ನುವಂಥದ್ದು ಬಹುತೇಕ ಆಟಗಾರರಿಗೆ ಜೀವನವನ್ನು ರೂಪಿಸಿಕೊಡ್ತಾ ಇದೆ. ಕ್ರಿಕೆಟ್ ಮುಖಾಂತರವಾಗಿ ಹೊಸದೊಂದು ಅಧ್ಯಾಯವನ್ನು ಕೂಡ ವ್ಯವಹಾರಿಕ ಜ್ಞಾನಕ್ಕಾಗಿ ಅವಕಾಶ ಕೂಡ ಮಾಡ್ತಾ ಇದೆ. ಕ್ರಿಕೆಟ್ ನಲ್ಲಿ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂತಹ ಬಹುತೇಕ ಅವಕಾಶಗಳು ಕೂಡ ಇವತ್ತಿನ ದಿನದಲ್ಲಿ ಅತ್ಯಚ್ಛವಾಗಿ ಬಳಸಲಾಗ್ತಾ ಇದೆ. ಉದಾಹರಣೆಗೆ KSPL, ISCL, ಅದೇ ರೀತಿಯಾಗಿ ISPL ಇವೆಲ್ಲವೂ ಕೂಡ ವೇತನ ರೂಪದಲ್ಲಿ ಕ್ರೀಡಾಪಟುಗಳಿಗೆ ಅವಕಾಶ ಕೂಡ ಮಾಡ್ತಾ ಇರ್ತಕ್ಕಂಥ ಟೆನ್ನಿಸ್ ನ ದೈತ್ಯ ಪಂದ್ಯಾಟಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಅವಕಾಶ ಕಂಡುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರೀಮಿಯರ್ ಲೀಗ್ ಕೂಡ ಮುಂಬರುವ ದಿನದಲ್ಲಿ 1 ಕೋಟಿ ರೂಪಾಯಿ ನಗದು ಪುರಸ್ಕಾರ ಒಳಗೊಂಡಂತಹ ಪಂದ್ಯಾಕೂಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದ ಪಂದ್ಯಾಟವಾಗಿ ಗೋಚರವನ್ನು ಕಂಡುಕೊಳ್ಳುತ್ತಿದೆ. ಇದರೆಲ್ಲದರ ನಡುವೆ ಈಗ ಮತ್ತೊಂದು ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಅತ್ತ ಕಡ್ಲತಡಿಯ ಪರಿಸರದಲ್ಲಿ ಮಲ್ಪೆ ಫ್ರೆಂಡ್ಸ್ ಅದೇ ರೀತಿಯಾಗಿ ವಿಜಯ ಪಡುತ್ತಾರೆ ಮಾಧವ ಮಂಗಲ ಟ್ರೋಫಿಗಾಗಿ ಫೈನಲ್ ಕಾದಾಟವನ್ನು ಕಾಡ್ತಾ ಇದೆ. ಇತ್ತ ಚಿಕ್ಕಮಗಳೂರಿನ ಅತಿ ದೊಡ್ಡ ಮಟ್ಟದ ಪಂದ್ಯಾಟ SPL ಸೀಸನ್ 3 ಅಲ್ಲಿ ಬಾಳೆಹೊನ್ನೂರು ಅದೇ ರೀತಿಯಾಗಿ SP ರಾಯಲ್ಸ್. ಆರಂಭಿಕ ಚೆಂಡು ಕವಸ್ ಮೇಲೆ ಬೇಸುವಂತ ಪ್ರಯತ್ನವನ್ನು ತೋರ್ಪಡಿಸಿದ್ರು. ಆರಂಭಿಕ ಎಸೆತ ಡಾಟ್ ಬಾಲ್ ಪವರ್ ಪ್ಲೇಯ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಆರಂಭಿಕ ಹಂತದಲ್ಲಿ ಗೌತಮ್ ತೋರ್ಪಡಿಸಿದ್ರು. ನಿನ್ನೆಯ ದಿನದಲ್ಲಿರ್ತಕ್ಕಂಥ ಆರಂಭಿಕ ಸಾಂಪ್ರದಾಯಿಕ ಜೋಡಿಯನ್ನು ಕಣಕ್ಕಿಳಿಸ್ತಾ ಇದೆ ತಂಡ SP ರಾಯಲ್ಸ್. ಇದೀಗ ಹರಿ ಎಸಗಾರಿಕೆಯಲ್ಲಿ ತನ್ನ ಕಚ್ಚಿನ ದ್ವಿತೀಯ ಚೆಂಡು ಬಾರಿ ಮತ್ತೆ ಬೇಸುವಂತ ಪ್ರಯತ್ನ ವಿಕೆಟ್ ಡೇ ಭಾಗದಲ್ಲಿ ಬಹುತೇಕವಾಗಿ ಕಾರ್ನರ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಒಂದೊಂದು ಸೇರ್ಪಡೆ ವಿಜಯ್ ಅದ್ಭುತ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾರೆ ಕೂಡ ಫ್ರೆಂಡ್ಸ್ ಬಾಳೆಹೊನ್ನೂರು ಪರವಾಗಿ. ಗೌತಮ್ನ ಖಾತೆ ಜೊತೆಗಾಗಿ ತಂಡದ ಒಟ್ಟಾರೆ ಖಾತೆ ಆರಂಭವನ್ನು ಕಾಡ್ತಾ ಇದೆ SP ರಾಯಲ್ಸ್. ತನ್ನ ಕಚ್ಚಿನ 2ನೇ ಸೆಟ್ನ ಬಳಿಕವಾಗಿದೆ ಈಗ ತೃತೀಯ ಹಸ್ತಕ್ಕಾಗಿ
ಹರಿಪ್ರಸಾದ್ ಟು ದರ್ಶನ್. ಕವಾಸ್ ಮೇಲೆ ಬೆಸದ ಪ್ರಯತ್ನ, ಬಲವಾದ ಮನವೇ ತಕ್ಕ ಪುರಸ್ಕಾರವನ್ನು ಪಡ್ಕೊಳ್ತಲ್ಲ ಈ ಬಾರಿ. ಬಹುತೇಕವಾಗಿ ಕ್ಷೇತ್ರ ಶ್ರೇಯ ಬಲವರ್ಧನೆಗಾಗಿ ಗುರುತನ್ನು ಕಂಡುಕೊಳ್ಳಬಲ್ಲಂತಹ ಮನವಿಯನ್ನು ತೋರ್ಪಡಿಸಿದ್ರು ಫ್ರೆಂಡ್ಸ್. ಅವಕಾಶದ ಪುರಸ್ಕಾರವನ್ನು ಪಡ್ಕೊಳ್ತಾ ಇಲ್ಲ ಡಾಟ್ ಬಾಲ್. ಇದೀಗ 4ನೇ ಎಸೆತಕ್ಕಾಗಿ ಮತ್ತೆ ದರ್ಶನ್ಗಾಗಿ ಹರಿಪ್ರಸಾದ್. ತೀರಾ ಶಾರ್ಟ್ ಅಂಡ್ ಡೆಲಿವರಿ ದಾಂಡು ಬಿಟ್ಟು ಮೈಗೆ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಗತಿ ಪರಿವರ್ತನೆಯನ್ನು ಕಾಣ್ತಾ ಇರ್ತಕ್ಕಂಥ ಚೆಂಡು ಲೈನ್ ಅಂಡ್ ಲೆಂತ್ ಅಲ್ಲಿ ಅಲ್ಪ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ ಹರಿ ಎಸೆರ್ತಕ್ಕಂಥ 4ನೇ ಎಸೆತ ಡಾಟ್ ಬಾಲ್. ಆರಂಭಿಕ ಚೆಂಡು ಡಾಟ್ ಬಾಲ್, ಆ ಬಳಿಕವಾಗಿ 1 ಓಟ, ಆ ಬಳಿಕ 2 ಡಾಟ್ ಬಾಲ್. ಇದೀಗ ಪಂಚಮ ಎಸೆತಕ್ಕಾಗಿ ಮತ್ತೆ ಹರಿ ಟು ದರ್ಶನ್. ಐದನೇ ಬಾರಿ ಈತರ ಮಧ್ಯ ದೇಶದ ಪ್ರಯತ್ನ, ಅವಕಾಶವನ್ನು ತಡೆದ ಜಾಟಿ ರೋಡ್ಸ್ ಮಾಡ್ಕೊಳ್ತಾ ಇದ್ದಾರೆ ಕೂಡ ಜೀವನ್ ಜಾಟಿ. ಈ ಹಂತದಲ್ಲಿ ಅದ್ಭುತ ಕ್ಯಾಚ್ ಅವಕಾಶ ಪಡ್ಕೊಳ್ತಾ ಇದ್ದಾರೆ ಮುಖಾಂತರವಾಗಿ ಡೇಂಜರಸ್ ಆಟಗಾರ ಕೆರಿಬಿಯನ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡು ಬರುತ್ತಾ ಕ್ಷಮತೆಯ ದಾಂಡಿಗ ದರ್ಶನ್ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಆರಂಭಿಕ ಮೊದಲ ಕೊಳ್ತಾ ಇದೆ. ಆರಂಭಿಕ ಜೊತೆಯಾಟ ಮುರಿದು ಬೀಳ್ತಾ ಇದೆ. 1ಕ್ಕೆ ಮೊದಲ ಹುದರಿ ಪತನ. ಆರಂಭಿಕ ಉದರಿ ಪತನದ ಬಳಿಕವಾಗಿ ಹೊಸ ದಾಂಡಿಗ ಚಿಕ್ಕಮಗಳೂರು ಜಿಲ್ಲೆ ಕಂಡಿರ್ತಕ್ಕಂಥ ಅನುಭವಿ ದಾಂಡಿಗ ಸರಿಸುಮಾರು 25 ಸಂವತ್ಸರಗಳಿಂದಲೂ ಕೂಡ ಕ್ರಿಕೆಟ್ ಅಲ್ಲಿ ಮಿಂಚಾಡ್ತಕ್ಕಂತಹ ಭರತಿಯಾನೆ ಒಟ್ಟೆ ಭರತ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ದೇಶದ ಪ್ರಯತ್ನ, ಆರಂಭಿಕ ಎಸೆತ ಭರ್ಜರಿ ಶಟ. ಪ್ರಯತ್ನ ಮತ್ತು ಸಾಗಿ ಬಂತಾದ್ರೂ ಕೂಡ ಅವಕಾಶಗಳು ಸಿಕ್ಸರ್ ಮುಖಾಂತರವಾಗಿ ಕೊನೆಗೊಳ್ತಾ ಇದೆ. ಮುಖಾಂತರವಾಗಿ 6 ಸೇರ್ಪಡೆ ನಡೆದ ಒಟ್ಟಾರೆ ಗಳಿಕೆ 7ಕ್ಕೆ ಮೊದಲ ಹೋದರಿ ಪತನವನ್ನು ಕಾಣ್ತಾ ಇದೆ. ಮುಕ್ತಾಯದ ಆರಂಭಿಕ ಅವರ ಬಳಿಕವಾಗಿ ತಡೆದ ಒಟ್ಟಾರೆ ಗಳಿಕೆ 7+1 7ಕ್ಕೆ 1. ನೇಕಾರ ಹೋರಾಟವನ್ನು ಕಂಡುಕೊಂಡಿರ್ತಕ್ಕಂಥ ತಂಡಗಳು ಈ ಕೂಟದ ಅತ್ಯಂತ ಬಲಿಷ್ಠ ತಂಡ ಮತ್ತು ಹೆಗ್ಗಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ 2 ಬಲಾಢ್ಯ ತಂಡಗಳು ಹೋರಾಟವನ್ನು ಕಾಡ್ತಾ ಇದೆ. ಮಾಕನಹಳ್ಳಿ ಮೂಲತಃ ಮೂಡಿಗೆರೆ ಪರಿಸರದ ತಂಡ SP ರಾಯಲ್ಸ್ ರೂಪದಲ್ಲಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿಯಾಗಿ NR ಪುರ ತಾಲೂಕನ್ನು ಪ್ರತಿನಿಧಿಸಬಲ್ಲಂತಹ ಬಾಳೆನೂರು ಕಳಬೂರು ಗ್ರಾಮ ಪಂಚಾಯತ್ ಅನ್ನು ಪ್ರತಿನಿಧಿಸಬಲ್ಲಂತಹ ತಂಡ ಇದೀಗ ಫ್ರೆಂಡ್ಸ್ ಬಾಳೆನೂರು ರೂಪದಲ್ಲಿ ಹೋರಾಟವನ್ನು ಕಂಡುಕೊಳ್ತಾ ಇದೆ. ದ್ವಿತೀಯರ್ನ ಪ್ರಗತಿಗಾಗಿ ಬಹುತೇಕವಾಗಿ ವಿಜಯ್ ಕುಟ್ಟಿಯನ್ನು ಬಳಸ್ತಾ ಇದೆ ತಂಡ. ವಿಜಯ್ ಕುಟ್ಟಿ ಎಸೆಗಾರಿಕೆ ಭಾಗದಲ್ಲಿ ವಿಜಯ್ ಎಸೆರ್ತಕ್ಕಂಥ ಮೊದಲ ಚೆಂಡು ಬಾರಿ 1 ಓಟಗಳಿಗೆ ಮಾತ್ರ ಅವಕಾಶ ಕೂಡ ಮಾಡ್ತಾ ಇದೆ. ಮಿಡಾನ್ ಭಾಗದಲ್ಲಿ 1 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 8ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ನಿಧಾನಗತಿ ಆರಂಭವನ್ನು ಕಂಡಿರ್ತಕ್ಕಂಥ SP ರಾಯಲ್ಸ್ ಬೇರುಸಿನ ಹೊಡೆತಗಳನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆಯನ್ನು ಕಂಡುಕೊಳ್ತಾ ಇದೆ. ಇದೀಗ ಮತ್ತೆ ವಿಜಯ್ ಟು ಭರತ್. ವಿಜಯ್ ಎಸ್ತಿರ್ತಕ್ಕಂಥ ಸ್ಲಾಟ್ ಶಾರ್ಟ್ ಡೆಲಿವರಿ
ಬೇರೆಸಿನ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಾರ್ನರ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಕೊಡ ಮಾಡ್ತಾ ಮುಖಾಂತರವಾಗಿ ತಂಡ ಗಳಿಕೆ 9ಕ್ಕೆ ನೆಗೆತವನ್ನು ಕಾಡ್ತಾ ಇದೆ. ಪಂದ್ಯಾಟವನ್ನು ಉಳಿಸುವಂತಹ ಲೆಕ್ಕಾಚಾರದಲ್ಲಿ ಎಸ್ತಗಾರಿಕೆ ಭಾಗದಲ್ಲಿ ಬಹಳಷ್ಟು ನಿರ್ವಹಣೆಯ ಹಸ್ತವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ವಿಜಯ್ ಕುಟ್ಟಿ. ಮೂರನೇ ಎಸೆತ ಪ್ರಯತ್ನ ಕಾರ್ನರ್ ಭಾಗದಲ್ಲಿ ಆಚಾರ್ಯರ ಭದ್ರ ಬಗಸನ ಪಡ್ಕೊಳ್ತದೆ. ಮುಖಾಂತರವಾಗಿ ಗೌತಮ್ ಇನ್ನಿಂಗ್ಸ್ ಕೂಡ ಅಂತ್ಯ. ಮಧ್ಯೆ ಸುಭಾಷ್ ಆಚಾರ್ಯ ಪಡೆದಿರ್ತಕ್ಕಂಥ ಒಂದು ಕ್ಯಾಚ್ ಬಹುತೇಕವಾಗಿ ಎಸ್ಪಿಗಳ ಎರಡನೇ ಹೋದಾರಿ ಪತನಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ. ಒಟ್ಟು ಗಳಿಕೆ 9ಕ್ಕೆ 2, 9 ಲಾಸ್ ಆಫ್ 2. ಇದೀಗ 4ನೇ ಎಸೆತಕ್ಕಾಗಿ ಬೇಸದ ಪ್ರಯತ್ನ, ಅಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಬೌನ್ಸ್ ಅನ್ನುವುದು ಕಾಟವನ್ನು ಕೊಡ್ತಾ ಇದೆ. ಹಂತದಲ್ಲಿ ಸುನೀಲ್ ಅನ್ನು ಕಟ್ಟಿ ಹಾಕೋದ ಪ್ರಯತ್ನದಲ್ಲಿ ಗುಡ್ ಲೈನ್ ಎಸೆತಗಳು ಅಲ್ಪ ಮಟ್ಟಿಗೆ ಎಕ್ಸ್ಟ್ರಾ ಬೌನ್ಸ್ ರೂಪವನ್ನು ಕಾಡ್ತಾ ಇದೆ. ದಾಂಡು ಬಿಟ್ಟು ಬೇಗ ಲಭಿಸಿರ್ತಕ್ಕಂಥ ಚೆಂಡು ಮತ್ತೆ ಚುಕ್ಕಿಸ್ತವಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 5ನೇ ಬಾರಿದೀಗ ಮಧ್ಯ ಬೆಸದ ಪ್ರಯತ್ನ ಬಹುತೇಕವಾಗಿ ಗೋಟದ ನಡು ಹಚ್ಚಿನಲ್ಲಿ ಅಲ್ಪ ಮಟ್ಟಿಗೆ ವಿರಾಮದ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಚೆಂಡ ಮುಖಾಂತರವಾಗಿ ಡಾಟ್ ಬಾಲ್ ಸೇರ್ಪಡೆ. ಸತತ 2 ಡಾಟ್ ಬಾಲ್. ಆರಂಭಿಕ ಎಸೆತ ಒಂಟಿ ಓಟ, ಬಳಿಕ ಒಂಟಿ ಓಟ, ಆ ಬಳಿಕವಾಗಿ ಕ್ಯಾಚ್. 4ನೇ ಮತ್ತು 5ನೇ ಎಸೆತ ಕೂಡ ಡಾಟ್ ಬಾಲ್. ಈ ತನ್ಮಧ್ಯೆ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಕೇವಲ 1 ಓಟದ ಸೇರ್ಪಡೆ ಮುಕ್ತಾಯದ ದ್ವಿತೀಯವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 10ಕ್ಕೆ 2, 10 ಲಾಸ್ ಆಫ್ 2. ನಿಗದಿತ ಪಂದ್ಯಾಟದಲ್ಲಿ ರನ್ ಬರವನ್ನು ಎದುರಿಸ್ತಾ ಇರ್ತಕ್ಕಂಥ ತಂಡ ಎಸ್ಪಿ ರಾಯಲ್ಸ್. ಬಹುತೇಕವಾಗಿ ನಿನ್ನೆ ದಿನದಲ್ಲಿ ಬಹಳಷ್ಟು ಪಂದ್ಯಾಟಗಳು ಕ್ರೀಡಾ ಕ್ಷೇತ್ರದಲ್ಲಿ ಜರುಗಿರ್ತಕ್ಕಂಥ ದಾಖಲೆಗಳಿವೆ. ಅತಿ ದೊಡ್ಡ ಮಟ್ಟದ ಪಂದ್ಯಾಟವಾಗಿ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರ ಒಳಗೊಂಡಿರತಕ್ಕಂಥ ಆಲ್ ಇಂಡಿಯಾ ಇನ್ವೈಟೆಡ್ ವಾಲಿಬಾಲ್ ಟೂರ್ನಮೆಂಟ್ ಅದು ಕುಮಟಾ ಹೆಗಡೆ ಪರಿಸರದಲ್ಲಿ ಜರುಗುತ್ತದೆ. ಬಹುತೇಕವಾಗಿ ಇಂಡಿಯನ್ ಆರ್ಮಿ ತಂಡ ಈ ಪ್ರಶಸ್ತಿಯನ್ನು ಜಯಿಸುವ ಮುಖಾಂತರವಾಗಿ ಇಂದು ಮುಂಜಾನೆಯ ವೇಳೆಗೆ ಹೊಸದೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದು ಕೂಡ ಉತ್ತರ ಕರ್ನಾಟಕದ ವಾಲಿಬಾಲ್ನ ಕಾಶಿ ಎಂದೇ ಕರೆಯಲ್ಪಡುವಂತಹ ಹೆಗಡೆ ಕುಮಟದಲ್ಲಿ. ಇದೀಗ ಚಿಕ್ಕಮಗಳೂರಿನ ಮತ್ತೊಂದು ಕ್ರಿಕೆಟ್ ಕಾಶಿ ಎಂದು ಕರೆಯಲ್ಪಡುವಂತಹ ನರೇಂದ್ರ ಕ್ರೀಡಾಂಗಣ ಸಿರುವಾಸೆಯಲ್ಲಿ ಜರುಗ್ತಾ ಇರತಕ್ಕಂಥ SPL ಸೀಸನ್ 3 ಅಂತಿಮ ಫೈನಲ್ ಹೋರಾಟವನ್ನು ಕಾಣ್ತಾ ಇದೆ. ಅತಿಕ್ರಮ ವೈಡ್ ಬಾಲ್. ನಾಯರ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಅತಿಕ್ರಮ ಸೂಚನೆ ಬರ್ಕೊಳ್ತಾ ಇದೆ. ವೈಡ್ ಬಾಲ್. ತಂಡದ ಒಟ್ಟು ಗಳಿಕೆ ಹಂತದಲ್ಲಿ 11ಕ್ಕೆ ನೆಗೆತವನ್ನು ಕಾಣುತ್ತಾ ಇದೆ. ಈ ತನ್ಮಧ್ಯೆ ಪೋಲ್ ಮಾಡುತ್ತ ಪ್ರಯತ್ನ ಬಹುತೇಕವಾಗಿ ಬೌಂಡರಿ. 4 ಸೇರ್ಪಡೆ. ಸುನೀಲ್ ದಾಡಿನ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ತಾ ಇದೆ. 4 ಹೆಚ್ಚುವರಿ ಮುಖಾಂತರವಾಗಿ ತನ್ನ ಒಟ್ಟಾರೆ ಗಳಿಕೆ ಹಂತದಲ್ಲಿ 15ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಈಗಾಗಲೇ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ಕೂಡ SPL ಸೀಸನ್ 3ಯ ಪ್ರಮುಖ ಪ್ರಾಯೋಜಕರಲ್ಲಿ ಓರ್ವರು BM ರವಿಶಂಕರ್ ಅವರು, ಅದೇ ರೀತಿಯಾಗಿ ರೆಡ್ಡಿ ವಂಶೀಯ ಮಾಲೀಕರು ಈಗಾಗಲೇ ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ಶ್ರೀಯುತ ಅನಂತ್ ಕುಮಾರ್ ರೆಡ್ಡಿರವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡರ್ಗಳು ಪೂರೈಕೆ ಕಾಡ್ತಾ ಇದೆ. 4 ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 19ಕ್ಕೆ ನೆಗೆತವನ್ನು ಪಡ್ಕೊಳ್ತಾ ಇದೆ. 19 ಲಾಸ್ ಆಫ್ 2. ಅಲ್ಪ ಮಟ್ಟಿಗೆ ಎಸೆತಗಾರಿಕೆಯಲ್ಲಿ ದುಬಾರಿ ಆಗ್ತಾ ಇರತಕ್ಕಂಥ ಅಕ್ಷಯ್ ನಾಯರ್ ಮತ್ತೆ ಬದಿ ಬದಲಾವಣೆಯ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಎಸೆತ
ವೈಡ್ ಬಾಲ್. ಆ ಬಳಿಕವಾಗಿ 2 ಅವಳಿ ಬೌಂಡ್ರಿ. ಮತ್ತೆ ಅತಿಕ್ರಮ ಸೂಚನೆ. ವೈಡ್ ಬಾಲ್. ಹೆಚ್ಚುವರಿಯಾಗಿ ದಾಖಲಾತಿ ಕೂಡಿಕೊಳ್ಳುತ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 20ಕ್ಕೆ ನೆಗೆತವನ್ನು ಕಾಡುತ್ತಾ ಇದೆ. ಮತ್ತು ಬೇಸುವಂತ ಪ್ರಯತ್ನಗಳ ನಡುವೆ ತಟ್ಟಿಬಿಟ್ಟಿ ಒಣತ ಹೋಟೆಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ 21ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. 21 ಲಾಸ್ ಆಫ್ 2. 21ಕ್ಕೆ 2. ನಾಲ್ಕನೇ ಸೆಟ್. ಮತ್ತೆ ಅತಿಕ್ರಮ ಸೂಚನೆ ಬರ್ಕೊಳ್ತಾ ಇದೆ. ವೈಡ್ ಬಾಲ್. ತೀರ ಹೊರ ಹರಿವನ್ನು ಕಂಡುಕೊಳ್ಳಬಲ್ಲಂತಹ ಪ್ರತಿಯೊಂದು ಎಸೆತಗಳು ಕೂಡ ಅತಿಕ್ರಮ ಸೂಚನೆಯನ್ನು ಬರ್ಕೊಳ್ತದೆ. ಬಹುತೇಕವಾಗಿ ಕ್ರಿಕೆಟ್ ವೀಕ್ಷಣೆಯಲ್ಲಿ ಕ್ರೀಡಾ ಅಭಿಮಾನಿಗಳು ಆಗಮಿಸುವುದು ಸಹಜ. ಆದರೆ ಮಹಿಳಾ ಅಭಿಮಾನಿಗಳು ಭಾನುವಾರ ದಿನದಲ್ಲೂ ಕೂಡ ಬಹಳಷ್ಟು ಜೀ ಕನ್ನಡದ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಬಿಟ್ಟು ಆಗಮಿಸಿರ್ತಾ ಇರ್ತಕ್ಕಂಥದ್ದು ಬಹಳಷ್ಟು ವಿಶೇಷ. ಆ ನಿಟ್ಟಿನಲ್ಲಿ ಎಲ್ಲ ಮಹಿಳಾ ಕ್ರೀಡಾಪಟುಗಳಿಗೂ ಕೂಡ ಅದೇ ರೀತಿಯ ಕ್ರೀಡಾ ಅಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಜೊತೆಗೆ ಸ್ವಾಗತವನ್ನು ಸಂಘಟಕರ ಪರವಾಗಿ ಸಲ್ಲಿಸ್ತಾ ಇದ್ದಾವೆ. ಪೂರ್ಣ ಚೆಂಡು ಔಟರ್ ಎಡ್ಜ್. ಗಾಲಿ ಭಾಗದಲ್ಲಿ ಒಡ್ಡೋಟದ ಸೇರ್ಪಡೆ. ಹೆಚ್ಚುವರಿಯಾಗಿ ದಾಖಲಾತಿ ಕೂಡಿಕೊಳ್ತಾ ಇದೆ. ರಿಸ್ಕಿ ಸಿಂಗಲ್ ಪೂರೈಕೆಯನ್ನು ಕಾಣ್ತಾ ಇದೆ ತಂಡದ ಗಳಿಕೆ. 23 ಮುಕ್ತಾಯದ ಪ್ರತಿ ಓವರ್ ಬಳಿಕವಾಗಿ 23ಕ್ಕೆ 2. ಲಾಸ್ಟ್ 1 ಬಾಲ್ ರಿಮೈನ್ಸ್. ಅಂತಿಮ ಚೆಂಡು. ಬೇಸದ ಪ್ರಯತ್ನ. ದಾಡಿನ ಮಧ್ಯಾಂಶವನ್ನು ಕಂಡಿರ್ತಕ್ಕಂಥ ಚೆಂಡು ಬ್ಯಾಕ್ ಟು ಬೌಲರ್ ರೂಪದಲ್ಲಿ ಕ್ಯಾಚ್ ಅವಕಾಶ ಮಾಡಿಕೊಟ್ರ ಮುಖಾಂತರವಾಗಿ ಸುನೀಲ್ ಇನ್ನಿಂಗ್ಸ್ ಅಂತ್ಯ. ಸುನೀಲ್ ಹೋದರಿ ನೆಲಕ್ಕೆ ಉಳುತ್ತಾ ಇದೆ. ತಂಡದ 3ನೇ ಹೋದರಿ ಪಟ್ಟದ SP ರಾಯಲ್ಸ್ ಗಳಿಗೆ ಈಗ ಆರಂಭಿಕ ಆಘಾತದ ಬಳಿಕವಾಗಿ ಮತ್ತೊಂದು ಮರ್ಮಾಘಾತ ಎದುರಾಗ್ತಾ ಇದೆ. ಸೇರೆ ಕ್ರಿಕೆಟ್ ಕ್ಲಬ್ ಶಿರ್ವಾಸೆ ಇವರ ಆಶ್ರಯದಲ್ಲಿ ಜರುಗ್ತಾ ಇರತಕ್ಕಂಥ ಪ್ರತಿಷ್ಠೆಯ ಪಂದ್ಯಾಟ. ಪ್ರಮುಖ ಶಿರೋನಾಮೆಯ ಪ್ರಾಯೋಜಕರಾಗಿ ಸಹಕರಿಸಿರ್ತಕ್ಕಂತಹ ಕೆಳಚಂದ್ರ ಕಾಫಿ, ಅದೇ ರೀತಿಯಾಗಿ ಸಹ ಪ್ರಾಯೋಜಕರಾಗಿ ಸಹಕರಿಸಿರ್ತಕ್ಕಂತಹ ಬೊಗಸೆ ಡ್ರೈವ್ ಟು ಇನ್ಸ್ಪೈರ್, ಈ 2 ಸಂಸ್ಥೆಗಳು ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳಬೇಕಾಗ್ತದೆ. ಈ ಪಂದ್ಯಾಟದ ಯಶಸ್ಸಿನ ಹಿಂಭಾಗದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಂಡಿರ್ತಕ್ಕಂಥವರು, ಸಹಕಾರವನ್ನು ನೀಡಿಕೊಂಡು ಬಂದಿರತಕ್ಕಂಥವರು, ಪ್ರತಿಯೊಂದು ಹಂತದಲ್ಲೂ ಕೂಡ ಪಂದ್ಯಾಟದ ಯಶಸ್ಸಿನ ಹಿಂಬಾಲಕರಾಗಿ ಮಾರ್ಗದರ್ಶನ ನೀಡಿಕೊಂಡು ಬಂದಿರತಕ್ಕಂಥ ಈ 2 ಸಂಸ್ಥೆಗಳಿಗೂ ಕೂಡ ಸಿರಿ ಕ್ರಿಕೆಟರ್ಸ್ ಅದೇ ರೀತಿಯಾಗಿ ಭಾಗವಹಿಸಿರ್ತಕ್ಕಂಥ 14 ತಂಡದ ಬಾಲಕರ ಜೊತೆಗಾಗಿ ಆಟಗಾರರ ಪರವಾಗಿ ಸಮಸ್ತ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾವೆ. ಇದೀಗ ಅಂತಿಮ ಅವರ ಪ್ರಗತಿಗಾಗಿ ಜೀವನನ್ನು ಬಳಸ್ತಾ ಇದೆ ತಂಡ. ಬೆನ್ನು ಸಂಖ್ಯೆ 7ರಲ್ಲಿ ಜೀವ ಹಸ್ತಿರ್ತಕ್ಕಂಥ ಮೊದಲ ಚೆಂಡು ಪೂರ್ಣ ತರದ ಎಸೆತ. ಸ್ಕೋರ್ ಲಾಕ್ ಸೀಮಾರ ಕೆರ ಭಾಗವನ್ನು ಕರುಣಿಸ್ತಾ ಇದೆ ಚೆಂಡು. ಭರ್ಜರಿ ಸಿಕ್ಸರ್. 6 ಓಟದ ಸೇರ್ಪಡೆ. 29 ಲಾಸ್ ಆಫ್ 2. ಯೂಸ್ಡ್. ಮತ್ತೊಂದು ಪೂರ್ಣಾತರ ಚೆಂಡು. ಅಂತಿಮ ಹಂತದಲ್ಲಿ ಜೀವನ ಎಸೆತಗಳ ಮಾರಣ ಹೋಮವನ್ನು ಕೊಲೆ ಮಾಡ್ತಾ ಇದ್ದಾರೆ ಭಾರತ್ ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ಅವಳಿ ಸಿಕ್ಸರ್ಗಳನ್ನು ದಾಖಲಿಸ್ತಾ ಇದ್ದಾರೆ ಕೂಡ.
ಉದಯೋನ್ಮುಖ ಬೌಲರ್ ಅಂತಿಮ ಡೆತ್ ಓವರ್ ನಲ್ಲಿ ಬಹುತೇಕವಾಗಿ ದುಬಾರಿ ಆಗ್ತಾ ಇದ್ದಾರೆ. ಅಂತಿಮ ಪಂದ್ಯದ ಕ್ವಾಲಿಫೈಯರ್ ಒಂದರಲ್ಲೂ ಕೂಡ ಬಹಳಷ್ಟು ನಿಷ್ಠಾತ ಲಯಬದ್ಧ ದಾಳಿಯನ್ನು ತೋರ್ಪಡಿಸಿರ್ತಕ್ಕಂತಹ ಜೀವನ್ ಈ ಹಂತದಲ್ಲಿ ದುಬಾರಿ ಆಗ್ತಾ ಇದ್ದಾರೆ. ಆರಂಭಿಕ 2 ಎಸೆತಗಳು ಕೂಡ ಸಿಕ್ಸರ್ ಪ್ರಗತಿಯನ್ನು ಕಾಣ್ತಾ ಇದೆ. ಭರತ್ ದಾಂಡಿನ ಮುಖಾಂತರವಾಗಿ ಸತತ 2 ಸಿಕ್ಸರ್ಗಳನ್ನು ಕೂಡ ದಾಖಲಿಸಿರ್ತಕ್ಕಂಥ ಭರತ್ ಇದೀಗ ಅಂತಿಮ ಹಂತದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಪಂದ್ಯಾಟದ ನಡುವೆ ಮತ್ತೊಂದು ತುರ್ತು ವಿಡಿಯೋ ಕರೆಯಲ್ಲಿರ್ತಕ್ಕಂತಹ ಜಾನಿ ಮಾಸ್ಟರ್ ಪ್ರೇಯಸಿಯನ್ನು ಹೋಲಿಸುವಂತ ಪ್ರಯತ್ನ. ಈ ಮಧ್ಯೆ ಮತ್ತೊಂದು ಶಾಟ್ ಡೆಲಿವರಿ ಭಾಗದಲ್ಲಿ ನಮ್ಮಲ್ಲ ಸಾಧನೆ ಮುಖ್ಯ ಅವಕಾಶ ಸಂಪಾದಿಸ್ತಾ ಇದರ ಮುಖಾಂತರವಾಗಿ ಭಾರತ್ ಇನ್ನಿಂಗ್ಸ್ ಅಂತ್ಯ 35ಕ್ಕೆ 3. ಮೂವತ್ತೈದಕ್ಕೆ 4. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. 4ನೇ ಚೆಂಡು ನೆಟ್ಟದ ಹೊಡೆತಾ ಎಸ್ಪಿಎಲ್ ಮ್ಯಾಕ್ಸಿಮಮ್ ಶಟ ರೋಡ್ ಸೇರ್ಪಡೆ. ಅಂತಿಮ ಹಂತದಲ್ಲಿ ದುಬಾರಿ ಹೊಡೆತಗಳಿಗೆ ಅವಕಾಶ ಮಾಡ್ತಾ ಇದ್ದಾರೆ ಜೀವ. ಒಟ್ಟಾರೆ ಗಳಿಕೆ 41, 41 + 4. ಮತ್ತೆ ಬೇಸದ ಪ್ರಯತ್ನ ಹೆಲಿಕಾಪ್ಟರ್ ಶಾಟ್ ಬಾರಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. 1 ಸೇರ್ಪಡೆ ಈಗ ಬಳಿಕ 2ನೇ ಓಟದ ಪೂರೈಕೆ ಕೂಡ ಕಾಣ್ತಾ ಇದೆ. ಅವಳಿ ಓಟದ ಎಚ್ಚರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 43ಕ್ಕೆ ತಲುಪ್ತಾ ಇದೆ. 43. ಅಂತಿಮ ಎಸೆತ ಮತ್ತೆ ಬೇಸುವಂತ ಪ್ರಯತ್ನ ಕಾರ್ನರ್ ಭಾಗದಲ್ಲಿ ಸುಭಾಷ್ ಆಚಾರ್ಯ ಸುಲಭದ ಕ್ಯಾಚ್ ಅವಕಾಶ ಪಡ್ಕೊಂಡ್ರ ಮುಖಾಂತರವಾಗಿ ಒಟ್ಟಾರೆ ಗಳಿಕೆ 43, 44ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ಈ ಹಂತದಲ್ಲಿ ಫ್ರೆಂಡ್ಸ್ ಬಾಳೆಹೊನ್ನೂರು. ಬಹುತೇಕವಾಗಿ ಭಾರತದ 12ನೇ ಶತಮಾನದಲ್ಲಿ ಬಹಳಷ್ಟು ಅಸ್ಪೃಶ್ಯತೆ ಅದರತೆಯಾಗಿ ಸಮಾನತೆಯ ಹೋರಾಟವನ್ನು ಕಂಡಿರ್ತಕ್ಕಂಥ ದಾರ್ಶನಿಕರ ಸಾಲಿದೆ. ಅಂದು ಬಸವಣ್ಣನವರು ಅದೇ ರೀತಿಯಾಗಿ ವಚನ ಸಾಹಿತ್ಯದ ಮುಖ್ಯವಾಗಿ ಬಹಳಷ್ಟು ದಾರ್ಶನಿಕರು ಈ ಸಮಾಜವನ್ನು ಒಗ್ಗೂಡಿಸುವಂತ ಮತ್ತು ಸಮಾನತೆಯನ್ನು ಸಾರುವಂತ ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭ. ಆಂಗ್ಲರ ನಾಡಿನಲ್ಲಿ ಬಹುತೇಕವಾಗಿ ನಾಗರಿಕತೆಯ ಹಂಚಿನಲ್ಲಿರ್ತಕ್ಕಂಥ ಆಂಗ್ಲರು ಮನೋರಂಜನೆಗಾಗಿ ಅಂಡರ್ಆರ್ಮ್ ರೂಪದ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸ್ತಾರೆ ಮತ್ತು ಕಂಡುಹಿಡಿಯುತ್ತಾರೆ. ಅಲ್ಲಿಂದ ಆರಂಭವನ್ನು ಕಂಡಿರ್ತಕ್ಕಂಥ ಕ್ರಿಕೆಟ್ನ ಅಧ್ಯಾಯ ಸರಿಸುಮಾರು 6 ಶತಮಾನಗಳ ಬಳಿಕವಾಗಿ ಬಹುತೇಕವಾಗಿ ನಿರ್ದಿಷ್ಟ ಅಂಕಣ, ನಿರ್ದಿಷ್ಟ ಮೈದಾನ, ನಿರ್ದಿಷ್ಟ ಆಟಗಾರರು, ನಿರ್ದಿಷ್ಟ ನಿರ್ಣಾಯಕರ ಮುಖೇನವಾಗಿ ಕ್ರಿಕೆಟ್ ಅನ್ನುವಂತ ಓವರ್ಆರ್ಮ್ ರೂಪವನ್ನು ಕಾಣುತ್ತದೆ. 18ನೇ ಶತಮಾನದಲ್ಲಿ 1857ರ ಸ್ವಾತಂತ್ರ್ಯ ದಂಗೆಯ ಬಳಿಕವಾಗಿ ಭಾರತಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಒಂದು ವಸಾಹತುಶಾಹಿ ಕ್ರೀಡೆ ಭಾರತದಲ್ಲಿ ಇವತ್ತು ಆಳವಾಗಿ ಬೇರೂರಿಸಿರ್ತಕ್ಕಂತಹ ಏಕಮಾತ್ರ ಕ್ರೀಡೆ. ಭಾರತದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಚೆಸ್ ಆಗಿರ್ಬೋದು ಅಥವಾ ಹಾಕಿ ಆಗಿರ್ಬೋದು ಅಥವಾ ಕಬಡ್ಡಿ ಆಗಿರ್ಬೋದು, ಇವೆಲ್ಲವನ್ನು ಮೀರಿ ನಿಂತು ಬೆಳೆದಿರ್ತಕ್ಕಂಥ ಏಕಮಾತ್ರ ಕ್ರೀಡೆ ಅದು ಭಾರತದಲ್ಲಿ ಇರತಕ್ಕಂತಹ ಜನಪ್ರಿಯ ಕ್ರೀಡೆ ಕ್ರಿಕೆಟ್.
ಬಹುತೇಕವಾಗಿ ಕ್ರೀಡೆಯಲ್ಲಿ ಬಹಳಷ್ಟು ಮಂದಿ ಮನನೊಂದವರಿದ್ದಾರೆ. ಅದೇ ರೀತಿಯಾಗಿ ಕ್ರೀಡೆಯಲ್ಲಿ ಜೀವನವನ್ನೇ ಕಳೆದುಕೊಂಡವರಿದ್ದಾರೆ. ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಮಂದಿ ತಮ್ಮ ಜೀವನವನ್ನು ಕಳೆದುಕೊಂಡವರಿದ್ದಾರೆ, ಮನೆ ಮಠವನ್ನು ಮಾರಿಕೊಂಡವರಿದ್ದಾರೆ. ಅದೇ ರೀತಿಯಾಗಿ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಕಳೆದುಕೊಂಡವರಿದ್ದಾರೆ. ಇದಕ್ಕೆಲ್ಲ ಕಾರಣ ಕ್ರಿಕೆಟ್ನ ಅತ್ಯಂತ ಅಂಧ ಅಭಿಮಾನ. ಇದಕ್ಕೆ ಪ್ರಮುಖ ಉದಾಹರಣೆ IPL ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಬಹುತೇಕವಾಗಿ IPL ಅನ್ನು ಆಸ್ವಾದಿಸುವುದು ನಮ್ಮೆಲ್ಲರ ಸಹಜ ಗುಣ. ಆದರೆ IPL ನಲ್ಲಿ ನಮ್ಮ ಮನೆ ಮಠವನ್ನು ಅಡವಿಡುವುದು ಅದು ನಮ್ಮ ದುರ್ಗುಣ. ಒಂದಂತೂ ಸತ್ಯ, ಕ್ರೀಡೆಯಿಂದ ಬದುಕುಳಿಸಬೇಕಾದರೆ ಕ್ರೀಡೆಯಲ್ಲಿ ಉತ್ತುಂಗ ಸ್ಥಾನವನ್ನು ಕಂಡುಕೊಳ್ಳಬೇಕು. ಅದಕ್ಕೆ ಪರಿಶ್ರಮ ಅತ್ಯಗತ್ಯ. ಸುಲಭ ದಾರಿಯನ್ನು ಹುಡುಕುವುದು ಬಹಳಷ್ಟು ಕಷ್ಟಕರ, ಜೀವನವನ್ನು ತ್ಯಜಿಸಬಹುದಾಗಿದೆ. 44 ಟಾರ್ಗೆಟ್. ಅಂತಿಮ ಹಂತದಲ್ಲಿ ಬಹುತೇಕವಾಗಿ 43 ಓಟವನ್ನು ದಾಖಲಿಸಿರ್ತಕ್ಕಂಥ SP ರಾಯಲ್ಸ್ 44ರ ಒಂದು ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ಕೂಡ ಮಾಡ್ತಾ ಇದೆ. ಗೆದ್ದಲ್ಲಿ 1,11,111 ರೂಪಾಯಿಗಳ ನಗದಿನ ಜೊತೆಗಾಗಿ ಅತ್ಯಾಕರ್ಷಕ ಪಾರಿತೋಷಕ. ಗೆಲ್ಲುವಂತ ತಂಡಕ್ಕೆ ಮೀಸಲಿಡಲಾಗ್ತದೆ. ಆರಂಭಿಕ ಚೆಂಡು ಕವರ್ಸ್ ಭಾಗದಲ್ಲಿ ಆರಂಭಿಕ ಬೌಂಡರಿ, ಆರಂಭಿಕ ಎಸೆತ, ಬೌಂಡರಿಯ ಸ್ವಾಗತ. ಪ್ರಜ್ವಲ್ ದಾಳಿನ ಮುಖಾಂತರವಾಗಿ ಆರಂಭಿಕ ದಾಂಡು ಪ್ರಜ್ವಲಿಸ್ತಾ ಇದೆ. 4 ಸೇರ್ಪಡೆ ತನ್ನದ ಒಟ್ಟಾರೆ ಗಳಿಕೆ ಆರಂಭವನ್ನು ಕಾಣ್ತಾ ಇದೆ. ಈ ತನ್ಮಧ್ಯೆ ಬಹುತೇಕವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ, ಹೆಚ್ಚುವರಿ ಮುಖಾಂತರವಾಗಿ 2ನೇ ಎಸೆತ, ಒಂದೋಟಗಳಿಗೆ ಅವಕಾಶ. ಗೌತಮ್ ಕೂಡ ಮಾಡಿದ್ರೆ ತಂಡದ ಗಳಿಕೆ ಹಂತದಲ್ಲಿ 5ಕ್ಕೆ ತಲುಪ್ತಾ ಇದೆ. 44ರ ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರತಕ್ಕಂಥ ಫ್ರೆಂಡ್ಸ್ ಬಾಳೆಹೊನ್ನೂರು. ಬಹುತೇಕವಾಗಿ ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಫ್ರೆಂಡ್ಸ್ ಬೆಂಗಳೂರು ಅಪ್ರತಿಭಾ ಅಗ್ರಮಾನ್ಯ ತಂಡ ಮತ್ತೆ ಹೆಗ್ಗಳಿಕೆ ಇದೆ. ಈ ತರಹದ ತೀರಾ ಲೈನ್ ಅಂಡ್ ಲೆಂತ್ ಅಲ್ಲಿ ಕಂಡಿರ್ತಕ್ಕಂಥ ಎಸೆತ, ಶಾರ್ಟ್ ಅಂಡ್ ಡೆಲಿವರಿ, ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ ಸುಭಾಷ್ ಆಚಾರ್ಯ. ಡಾಟ್ ಬಾಲ್. ಮಧ್ಯೆ ಶಾರ್ಟ್ ಡೆಲಿವರಿ, ಮತ್ತೊಂದು ಭರ್ಜರಿ ಶಕ. ಸುಭಾಷ್ ಮ್ಯಾಕ್ಸಿಮಮ್ ಸಿಕ್ಸರ್. ಸುಭಾಷ್ ಆಚಾರ್ಯರ ದಾಳಿಯ ಮುಖಾಂತರವಾಗಿ ಸಾಗ್ತಾ ಇರ್ತಕ್ಕಂಥ ಮೊದಲ ಏನಿಸ್ತ ಸಿಕ್ಸರ್. ಆರಂಭಿಕ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಇದೆ. ಈಗ ಆರಂಭಿಕ ದಶಕವನ್ನು ದಾಟ್ತಾ ಇದೆ. 11ಕ್ಕೆ 0. 11 ಫಾರ್ ಲಾಸ್. ಮತ್ತೊಂದು ಹೆಲಿಕಾಪ್ಟರ್ ಶಾಟ್ ರೆಸ್ಕ್ಯೂ ಓಟಗಳ ಪೂರೈಕೆಯನ್ನು ಕಾಡುತ್ತಾ ಇದೆ ಕೂಡ. ಒಂದೊಮ್ಮೆ ಸರಿಯಾದ ರೀತಿಯಲ್ಲಿ ಕ್ಷೇತ್ರ ತೋರ್ಪಡಿಸಿದ್ದಾದಲ್ಲಿ ರನ್ಔಟ್ ಅವಕಾಶವನ್ನು ಕಂಡುಕೊಳ್ಳಬಹುದಾಗಿತ್ತು. ಒಂದೋಟದ ಹೆಚ್ಚುವರಿ ಮುಖಾಂತರ ತಂಡದ ಒಟ್ಟಾರೆ ಗಳಿಕೆ 12ಕ್ಕೆ ತಲುಪ್ತಾ ಇದೆ. ಒಟ್ಟಾರೆ ಟಾರ್ಗೆಟ್ 44. ಈ ತನ್ಮಧ್ಯೆ ಪವರ್ ಪ್ಲೇಯ ಸಂಪೂರ್ಣ ಪರಿಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪ್ರಜ್ವಲ್ KSPL ಅಂಕಣದಲ್ಲೂ ಕೂಡ ಮಿಂಚಿರತಕ್ಕಂತಹ ಜಿಲ್ಲೆಯ ಪ್ರಮುಖ ತಾರೆ. ಕೇವಲ 2 ಆಟಗಾರರು ಮಾತ್ರ ISCL ಅಂಕಣವನ್ನು ಪ್ರತಿನಿಧಿಸಿದ್ರು ಕರ್ನಾಟಕದ ಪರವಾಗಿ, ಚಿಕ್ಕಮಗಳೂರು ಜಿಲ್ಲೆಯ ಪರವಾಗಿ. ಅದರಲ್ಲಿ ಲೆಫ್ಟಿ ಕಿರಣ್, ಅದೇ ರೀತಿಯಾಗಿ ಪ್ರಜ್ವಲ್ ಕೂಡ ಓರ್ವ. ಪ್ರಸಕ್ತ ಚಿಕ್ಕಮಗಳೂರು ಜಿಲ್ಲೆಯನ್ನು ಕಂಡುಕೊಳ್ಳಬಲ್ಲಂತ ಫ್ರೆಂಡ್ಸ್ ಬಾಳೆಹೊನ್ನೂರು ಅಗ್ರಮಾನ್ಯ ಅಗ್ರಪಂಕ್ತಿಯ ತಂಡ.
ತನ್ನ ಹೆಸರಿಗೆ ತಕ್ಕಂತೆ ಆಟವನ್ನು ಕಂಡುಕೊಳ್ಳಬೇಕಾದದ್ದು ಒತ್ತಡದ ಪರಿಸ್ಥಿತಿ. ಮುಕ್ತಾಯದ ಆರಂಭಿಕ ಅವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 16ಕ್ಕೆ ನೋ ಲಾಸ್. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ, ಸುಲಭ ಸಾಧ್ಯವೂ ಅಲ್ಲ. ಗೆಲುವು ಇರುವವರೆಗೂ ಕೂಡ ಸರಿಸಮಾನವಾಗಿ ದಕ್ಕದೆ ಅದೃಷ್ಟವನ್ನು ಮೆಟ್ಟಿನಿಲ್ಲಬಲ್ಲಂತ ಪರಿಶ್ರಮವನ್ನು ಕೈಗೂಡಿದ್ದೆ ಆದಲ್ಲಿ ಕ್ರಿಕೆಟ್ ರಂಗದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ. ಪ್ರಸಕ್ತ ಜಿಲ್ಲೆಯ ಈ ಹಿಂದಿನ ಪಂದ್ಯಗಳು ಕೂಡ ಏಕಮಾತ್ರ ತಂಡದಲ್ಲಿ ಒಗ್ಗಟ್ಟ ಪ್ರದರ್ಶನವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರರು ಇವತ್ತಿನ ದಿನದಲ್ಲಿ ತದ್ವಿರುದ್ಧದ ಪಂದ್ಯಾಟಗಳಲ್ಲಿ ತದ್ವಿರುದ್ಧ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸ್ಲೋ ಡೆಲಿವರಿ ಹಂತದಲ್ಲಿ ಬಹುತೇಕವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬೇರುಸಿನ ಬೌಂಡರಿ 4 ರನ್ ಸೇರ್ಪಡೆ. ಸುಭಾಷ್ ನಾಡಿನ ಮುಖಾಂತರವಾಗಿ ಅಚ್ಚರಿಯ ಬೌಂಡರಿ ಪೂರೈಕೆ ಕಾಡ್ತಾ ಇದೆ. 4 ರನ್ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 20ಕ್ಕೆ ತಲುಪ್ತಾ ಇದೆ. ಇಂಡಿವಿಜುವಲ್ ಪ್ರೈಸ್ ಅಂತ ಮತ್ತು ಹೆಲಿಕಾಪ್ಟರ್ ಶಾಟ್, ಸಿಗ್ನೇಚರ್ ಶಾಟ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಸುದ್ದು. ಕೇವಲ ಒಂಟಿ ಒಟ್ಟುಗಳಿಗೆ ಅವಕಾಶ ಕೊಡ ಮಾಡಿದ್ರು. ಒಂದೊಡದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 21ಕ್ಕೆ ತಲುಪ್ತಾ ಇದೆ. ಬೇಸದ ಪ್ರಯತ್ನ ನಟನವಾಗಿ ಕಂಡಿರ್ತಕ್ಕಂಥ ಚೆಂಡು ಮಿಡಾನ್ ಭಾಗದಲ್ಲಿ ದರ್ಶನ್ ಕೈ ಸೇರ್ತಾ ಇದೆ. ಮುಖಾಂತರವಾಗಿ ಪ್ರಜ್ವಲ್ ಇನ್ನಿಂಗ್ಸ್ ಪ್ರಜ್ವಲತೆಯಲ್ಲಿ ಹತ್ಯೆಯನ್ನು ಕಾಣಬೇಕಾಗ್ತಾ ಇದೆ. ಈಗ ಪ್ರಜ್ವಲ್ ನಿರ್ಗಮನದ ಬಳಿಕವಾಗಿ ಹೊಸ ದಾಂಡಿಗ ಜಿಲ್ಲೆಯ ಮತ್ತೋರ್ವ ಅನುಭವಿ ಹಿರಿಯ ಆಟಗಾರ ಗಣೇಶ್ ಅಂಕಣ ಪ್ರವೇಶವನ್ನು ಕಾಣುತ್ತಾ ಇದ್ದಾರೆ. ಬಾಳೆಹೊನ್ನೂರಿನ ನಮನ ತಂಡದ ಮುಖಾಂತರವಾಗಿ ಕ್ರಿಕೆಟ್ ನಲ್ಲಿ ಬಹಳಷ್ಟು ಏಳುಬೀಳಿನ ಅಧ್ಯಾಯವನ್ನು ಕಂಡಿರ್ತಕ್ಕಂಥ ಆಟಗಾರ ನಮನ ಗಣೇಶ್. ಆರಂಭಿಕ ಚೆಂಡು ಓಟಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ. ಡಾಟ್ ಬಾಲ್. ಬೇರುಸಿನ ಪಂದ್ಯಾಟವನ್ನು ಕಂಡುಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಪ್ರಜ್ವಲ್ ಹುದಾರಿಯನ್ನು ಒಪ್ಪಿಸಿಕೊಂಡ್ರು. ಇನ್ನು ಕೂಡ 23 ಓಟಗಳು ಗೆಲುವಿಗಾಗಿ ಗುರುತನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯದ ಪರಿಸ್ಥಿತಿಯನ್ನು ಕಂಡುಕೊಳ್ಳುತ್ತಾ ಇದೆ ಫ್ರೆಂಡ್ಸ್. ಮತ್ತೊಂದು ಸ್ಲೋ ಡೆಲಿವರಿ ಮಧ್ಯೆ ಓಟಗಳಿಗೆ ಅವಕಾಶ ಮಾಡ್ತಾ ಇದೆ. ಒಂದೊಂದು ಸೇರ್ಪಡೆ ಔಟ್ ಕಟ್ ಡೆಲಿವರಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ. ಬೇರೆಸಿನ ಹೊಡೆತಗಳಿಗೆ ಅವಕಾಶ ಕೂಡ ಮಾಡ್ತಾ ಇಲ್ಲ. ದಾನಿನ ತುದಿ ಅಂಚನ್ನು ಕಂಡಿರ್ತಕ್ಕಂಥ ಚೆಂಡು ಒಂದೋಟಗಳಿಗೆ ಮಿಡ್ ಆಫ್ ಭಾಗದಲ್ಲಿ ಪೂರೈಕೆ ಅವಕಾಶ ಕೂಡ ಮಾಡಿತ್ತು. ತನ್ನದ ಒಟ್ಟಾರೆ ಗಳಿಕೆ ಹಂತದಲ್ಲಿ 22ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಮತ್ತೊಂದು ಶಾರ್ಟ್ ಡೆಲಿವರಿ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಒಂದೋಟದ ಸೇರ್ಪಡೆ, ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತನ್ನದ ಒಟ್ಟಾರೆ ಗಳಿಕೆ 23ಕ್ಕೆ ತಲುಪ್ತಾ ಇದೆ. ಮುಕ್ತಾಯದ ಆರಂಭಿಕ ಅವಳಿ ಓವರ್ ಬಳಿಕವಾಗಿ ತಡೆದ ಒಟ್ಟಾರೆ ಗಳಿಕೆ 23. ಇನ್ನು ಕೂಡ ಸರಾಸರಿ 10 ಚುಕ್ಕಿ 5ರಂತೆ ರನ್ ಧಾರಣೆಯನ್ನು ಪಡ್ಕೊಳ್ಳಬೇಕಾದಂತಹ ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ತಂಡ ಫ್ರೆಂಡ್ಸ್. ಅದೇ ರೀತಿಯಾಗಿ 12 ಎಸೆತ 21 ಓಟವನ್ನು ಕಟ್ಟಿ ಹಾಕಿದ್ದಲ್ಲಿ ಈ ಪಂದ್ಯಾಟದ ಚಾಂಪಿಯನ್ ಪಟ್ಟವನ್ನು ಮತ್ತೊಮ್ಮೆ ಅನುಕರಿಸಲಿಕ್ಕಿದೆ ತಂಡ SP ರಾಯಲ್ಸ್. ಸರಾಸರಿ 11.5ರಂತೆ ರನ್ ಧಾರಣೆಯನ್ನು ಪಡ್ಕೊಳ್ತಾ ಇರತಕ್ಕಂಥ ತಂಡ ಇನ್ನು ಕೂಡ 10.5ರ ರನ್ ಧಾರಣೆಯನ್ನು ಪಡ್ಕೊಳ್ಬೇಕಾದಂತಹ ರೆಕ್ವೈರ್ಡ್ ರನ್ ರೇಟ್ ಅನ್ನು ಪಡ್ಕೊಳ್ತಾ ಇದೆ. ಆರಂಭಿಕ 1 ನಿಮಿಷದಲ್ಲಿ ತಂಡದ ಒಟ್ಟಾರೆ ಗಳಿಕೆ 23.
ಸುನೀಲ್ ಸೇರ್ತಕ್ಕಂಥ ಎರಡನೇ ಎಸೆತ ಮಾರು ರಾಣಿಗೆ ಅವಕಾಶದ ಕ್ಯಾಚನ್ನು ಪಡ್ಕೊಳ್ಳುತ್ತಾ ಸಾಧ್ಯತೆಯನ್ನು ಕೈ ಚೆಲ್ಲಿಕೊಂಡ್ರು. ಪ್ರಯತ್ನವಂತೂ ಬಹಳಷ್ಟು ಸಾಗಿ ಬಂದಿತ್ತು. ಅವಕಾಶಗಳು ಪೂರೈಕೆಯನ್ನು ಪಡ್ಕೊಳ್ತಾರೆ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 24ಕ್ಕೆ ತಲುಪ್ತಾ ಇದೆ. ಈ ತನ್ಮಧ್ಯೆ ಡಾಟ್ ಡೆಲಿವರಿ ಒಟ್ಟಾರೆ ಅವಕಾಶಗಳು ಬರ್ತಾ ಇಲ್ಲ. ಸುನೀಲ್ ಸೇರ್ತಕ್ಕಂಥ ಎರಡನೇ ಚೆಂಡು ಡಾಟೆಡ್ ಪಟ್ಟಿಯನ್ನು ಕಂಡುಕೊಳ್ತದ ಮುಖಾಂತರವಾಗಿ ತಂಡದ ಗಳಿಕೆ 24ರಲ್ಲಿ ಸ್ಥಿರತೆಯನ್ನು ಕಾಣ್ತಾ ಇದೆ. ಮತ್ತೊಂದು ಇನ್ ಸ್ವಿಂಗ್ ಡೆಲಿವರಿ ಬಾರಿ ಹೋಟೆಲ್ಗೆ ಅವಕಾಶ ಬರ್ತಾ ಇದೆ. ಬಾರಿ ರನ್ ಔಟ್ಗಾಗಿ ಮಾಡಲು ತಕ್ಕ ಪುರಸ್ಕಾರ ಲಭ್ಯತೆ ಕಾಡ್ತಾ ಇದೆ ಮುಖಾಂತರವಾಗಿ ಕ್ರೋಷಿಯಲ್ ಹೋದಾರಿ ನಾಳಕೊಳ್ಳುತ್ತಾ ಇದೆ. ಪ್ರಮುಖ ಘಟ್ಟದಲ್ಲಿ ತಂಡದ ನಂಬುಗೆ ಆಟಗಾರ ರನ್ ಔಟ್ ರೂಪದಲ್ಲಿ ಹೋದಾರಿಯನ್ನು ಒಪ್ಪಿಸಿಕೊಳ್ಳಬೇಕಾಗ್ತಾ ಇದೆ. ಸುಭಾಷ್ ಆಚಾರ್ಯ ಬ್ಯಾಕ್ ಟು ದ ಪವೆಲಿಯನ್. ಈವರೆಗೂ ಕೂಡ ಫ್ರೆಂಡ್ಸ್ ಪರವಾಗಿ ನಿಂತಿದ್ದಂತ ಫಲಿತಾಂಶ ಅಲ್ಪ ಮಟ್ಟಿಗೆ ಈಗ SP ಪರವಾಗಿ ವಾಲ್ತಾ ಇದೆ. ಕ್ರಿಕೆಟ್ ನಲ್ಲಿ ಈ ಮೊದಲೇ ಹೇಳಿದಂತೆ ಯಾವುದು ಕೂಡ ಅಸಾಧ್ಯವಲ್ಲ, ಅದೇ ರೀತಿಯಾಗಿ ಸುಲಭ ಸಾಧ್ಯವಲ್ಲ. ಗೆಲುವಿನ ಅಂಚಿನಲ್ಲಿ ಇದ್ದಂತಹ ಅದೆಷ್ಟೋ ತಂಡಗಳು ಸೋಲಿನ ದವಡೆಗೆ ಸಿಲುಕಿರ್ತಕ್ಕಂಥ ಉದಾಹರಣೆ ಇದೆ. ಅದೇ ರೀತಿಯಾಗಿ ಸೋಲಿನ ದವಡೆಯಲ್ಲಿದ್ದಂತಹ ಅದೆಷ್ಟೋ ತಂಡಗಳು ಕೂಡ ಫಲಿತಾಂಶದಲ್ಲಿ ಗೆಲುವಿನ ದಡವನ್ನು ಸೇರಿರ್ತಕ್ಕಂಥ ಉದಾಹರಣೆ ಇದೆ. ಇನ್ನಿರ್ತಕ್ಕಂಥ 9 ಎಸೆತ 20 ಹೊಡೆದ ಅವಶ್ಯಕತೆ. 9ಕ್ಕೆ 20. Nine balls left, just 20 runs needed. ಮಧ್ಯೆ ಬೆಸೆದ ಪ್ರಯತ್ನ ಬಹುತೇಕವಾಗಿ ನಂಬಲ ಸಾದ ರೀತಿಯಲ್ಲಿ ಇದೀಗ ಮುಖ್ಯ ಅವಕಾಶವನ್ನು ಅಬೀನ್ ಪಡ್ಕೊಳ್ತಾ ಇದರ ಮುಖಾಂತರವಾಗಿ ಡೇಂಜರಸ್ ಆಟಗಾರ ಅಶ್ರಫ್ ಕೂಡ ಶೂನ್ಯದ ಕಿರೀಟವನ್ನು ಧರಿಸುವ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಅಶ್ರಫ್ ನಿರ್ಗಮನದ ಬಳಿಕವಾಗಿ ನಡೆದ ಮತ್ತೋರ್ವ ಪ್ರಮುಖ ಆಟಗಾರ ನಡುವಂತರದಲ್ಲಿ ಮಧ್ಯಮ ಕ್ರಮಾಂಕದ ಆಟಗಾರ ಅಕ್ಷಯ್ ಅಂಕಣ ಪ್ರವೇಶ ಪಡ್ಕೊಳ್ತಾ ಇದ್ದಾರೆ. 8 ball remains, just 20 runs needed. ಆಘಾತದ ಮೇಲೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆಯಾಗಿ ಮರ್ಮಾಘಾತ ಎನ್ನುವಂಥದ್ದು ಫ್ರೆಂಡ್ಸ್ ಬಹಳ ನೂರನ್ನು ಕೂಡ ಬೇಡ್ತಾ ಇಲ್ಲ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಇದೇ ರೀತಿಯಲ್ಲಿ ಉದಾಹರಣೆ ಕಳ್ಕೊಂಡಿದ್ದು ಕೂಡ SP ರಾಯಲ್ಸ್. ಇದೀಗ ಎಸ್ತಗಾರಿಕೆಯಲ್ಲಿ ಬಹಳಷ್ಟು ಬಲವರ್ಧನೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ SP ಅಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸ್ತಾ ಇದೆ. ಹಂತದಲ್ಲಿ ಇನ್ನಿರ್ತಕ್ಕಂಥ 8 ಎಸೆತ 20 ಓಟದ ಅವಶ್ಯಕತೆ. 8 ball remains, just 20 runs needed. ಎಸ್ ಗೋಪಾಲ್ ಗಂಡಿ ಶಶಿ ಎಲ್ಲಿದ್ದೀರಾ? ನಿಮ್ಮ ದುಶ್ಮನ್ಗಳು ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ದಾನಿನ ಒಳಾಂಚಲ ಕಂಡಿರ್ತಕ್ಕಂಥ ಚೆಂಡು ಪ್ಯಾಡ್ಗೆ ಬಡಿತಾ ಇದ್ದ ಮುಖಾಂತರವಾಗಿ ಒಂದೂರದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 25ಕ್ಕೆ ತಲುಪ್ತಾ ಇದೆ. 25. ಇನ್ನಿರ್ತಕ್ಕಂಥ 7 ಎಸೆತ 19ರ ಅವಶ್ಯಕತೆ. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಓವರ್ 45 ಓಟವನ್ನು ದಾಖಲಿಸಿರ್ತಕ್ಕಂಥ ದಾಖಲೆ ಕೂಡ ಅಂತಿಮ ಹಂತದಲ್ಲಿ ಗಂಧರ್ವ ತೋರ್ಪಡಿಸಿದ್ರು ಆಹುತಿ ಪ್ರೀಮಿಯರ್ ಲೀಗ್ ನಲ್ಲಿ. ಇದೀಗ ತೃತೀಯವನ್ನ ಅಂತಿಮ ಚೆಂಡು ಸುನೀಲ್ ಎಸ್ತಗಾರಿಕೆಯಲ್ಲಿ ಗಣೇಶ್ ಸ್ಟ್ರೈಕ್ ಮಾಡ್ಕೊಳ್ತಾ ಇದ್ದಾರೆ.
ಸ್ಟೆಪ್ ಔಟ್ ಆಗಿ ಬೇಸದ ಪ್ರಯತ್ನ ಯಕ್ಷ ಕವಾಸಿ ಬಗಲ ಓಟಗಳಿಗೆ ಅವಕಾಶ ಮಾಡ್ತಾ ಇದೆ ಕೂಡ ಒಂದು ಓಟ ಬಳಿಕ ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಣ್ತಾ ಇದೆ. ಮುಕ್ತಾಯ ತೃತೀಯ ಓವರ್ನ ಬಳಿಕವಾಗಿ ತೆರೆದ ಒಟ್ಟಾರೆ ಗಳಿಕೆ 27ಕ್ಕೆ ತಲುಪ್ತಾ ಇದೆ. ಇನ್ನಿರ್ತಕ್ಕಂಥ 6 ಎಸೆತ 17 ಗುರಿ. ಅಂದು ಬಾಂಗ್ಲಾ ವಿರುದ್ಧವಾಗಿ ಏಷ್ಯಾ ಕಪ್ ನಲ್ಲಿ ಕೂಡ ಭಾರತ ಇದೇ ಒಂದು ಪರಿಸ್ಥಿತಿಯನ್ನು ಕಂಡುಕೊಂಡಿತ್ತು. ಅಲ್ಲಿ ಕೂಡ ಭಾರತ ಎಡವಿತ್ತು. ಆದರೆ 16 ಓಟದ ಟಾರ್ಗೆಟ್ ಅನ್ನು ಪಡೆದುಕೊಂಡ ಬಳಿಕವಾಗಿ ಏಷ್ಯಾ ಕಪ್ ನಲ್ಲಿ ಬಾಂಗ್ಲಾವನ್ನು ಮಣಿಸುವುದರ ಮುಖಾಂತರವಾಗಿ ಭಾರತ ಫೈನಲ್ಗೆ ಲಗ್ಗೆಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಕ್ರಿಕೆಟ್ ನಲ್ಲಿ ಬಹಳಷ್ಟು ಅಜ್ಞಾತ ಸಂಖ್ಯೆ ಎಂಬತ್ತ ಲೆಕ್ಕಾಚಾರ ಪಡ್ಕೊಂಡಿರ್ತಕ್ಕಂತಹ ಅತಿ ದೊಡ್ಡ ಸಂಖ್ಯೆ ಅದು 17. ಯುವರಾಜ್ ಸಿಂಗ್ ಅದರ ಜೊತೆಗೆ ಎಬಿಡಿ ಅವರ ಬೆನ್ನು ಸಂಖ್ಯೆ ಕೂಡ 17. ನೋಡಿ, ಈವರೆಗೂ ಕೂಡ ವೇದಿಕೆಯಲ್ಲಿದ್ದಂತಹ ಪ್ರಣೀತ್ ಇಲ್ಲಿ ಕಾಣೆ ಆಗಿದ್ದಾರೆ. ನಿಮಗಾಗಿ ಬಹಳಷ್ಟು ಮಂದಿ ಬೇಡಿಕೆ ನೀಡ್ತಾ ಇದ್ದಾರೆ. ಪ್ರಣೀತ್ಗಾಗಿ ಬಹಳಷ್ಟು ಬೇಡಿಕೆ ಇದೆ. ಅದೇ ರೀತಿಯಾಗಿ ವೇದಿಕೆ ಬರುವಂತೆ ಬಹಳಷ್ಟು ಗಣ್ಯರು ಆಹ್ವಾನಿಸಿಕೊಳ್ತಾ ಇದ್ದಾರೆ. ಎಸ್ ಪಿ ರಮೇಶ್ ಅವರು ಕೂಡ ನಿಮಗಾಗಿ ಬಹಳಷ್ಟು ಕರೆಗಳು ಬರ್ತಾ ಇದೆ. ಅತಿಕ್ರಮ ಆರಂಭಿಕ ಎಸೆತ, ಅತಿಕ್ರಮ ವೈಡ್ ಬಾಲ್. ಏನಿರ್ತಕ್ಕಂಥ 6 ಎಸೆತ 16 ಗುರಿ, 6ಕ್ಕೆ 16. ಒಂದು ನಿಮಿಷ ಅಂಪೈರ್ಸ್, ಒಂದು ನಿಮಿಷ. ಅಲ್ಲಿ ಸಂಘಟಕರು ದಯವಿಟ್ಟು ಹೋಗಿ ಪಶುಗಳನ್ನು ಅಂಕಣದಿಂದ ತೆರವು ಮಾಡಿ. ಆ ಬಳಿಕವಾಗಿ ಪಶುಗಳಿಗೆ ತಾಗಿ ಚೆಂಡು ನಿಂತಲ್ಲಿ ಮತ್ತೊಂದು ಗದ್ದಲಕ್ಕೆ ಕಾರಣವಾಗ್ತದೆ. ಸಂಘಟಕರು ದಯವಿಟ್ಟು ಸಹಕರಿಸಿ. ನೋಡಿ, ಪಂದ್ಯಾಟದ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಆಸಕ್ತಿ. ಬಹುಶಃ SP ತಂಡದ ಮಾಲಕರಿಗೆ ಈ ಪಂದ್ಯಾಟದ ಫಲಿತಾಂಶ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಆ ನಿಟ್ಟಿನಲ್ಲಿ ಸ್ವಯಂ ಸೇವಕರಿಗೂ ಕೂಡ ವಿಶ್ರಾಂತಿಯನ್ನು ಕೂಡ ಮಾಡಿರ್ತಕ್ಕಂಥ SP ಮಾಲಕರು ತಮ್ಮ ಸೇವೆಗೆ ನಾವು ಸದಾ ಕೊಂಡಾಡಿಕೊಂಡವರಿದ್ದೇವೆ. ತಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೇವೆ. ಪಶುಗಳಿಗೆ ಬಂದ ದಾರಿಯೇ ವಿಧಿ. ಐವತ್ತರ ಆಸುಪಾಸಿನಲ್ಲಿ ಇದ್ರೂ ಕೂಡ ಮಂಜಣ್ಣನ ಸ್ಪರ್ಧೆಗೆ ಏನು ಕಡಿಮೆ ಇಲ್ಲ. 16ರ ಯುವಕರು ಕೂಡ ನಾಚುವಂತ ಜಲ್ಲಿಕಟ್ಟಿನಲ್ಲಿ ಭಾಗವಹಿಸಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ತಮಿಳುನಾಡಿನಾದ್ಯಂತ ನಿಮಗೆ ಭಾರಿ ಬೇಡಿಕೆ ಬರಲಿಕ್ಕಿದೆ. ಈ ತನ್ಮಧ್ಯೆ ಬಲವಾದ ಮನವಿ ಸಾಗಿ ಬರ್ತಾ ಇದೆ. ಪುರಸ್ಕಾರ ಲಭ್ಯತೆ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 5ಕ್ಕೆ 16. ತನ್ಮಧ್ಯೆ ಬೇಸದ ಪ್ರಯತ್ನ, ಪರ್ಫೆಕ್ಟ್ ಟಚ್ ಕಟ್ಕೊಳ್ತಾ ಇಲ್ಲ ಮಾರಿ. ಮತ್ತೆ ಡಾಟ್ ಬಾಲ್ ಲೈನ್ ಅಂಡ್ ಲೆಂತ್ ಅಲ್ಲಿ ಬಹಳಷ್ಟು ಹಿಡಿತವನ್ನು ಸಾಧಿಸ್ತಾ ಇರ್ತಕ್ಕಂಥ ಅಬಿನ್ ಮಾಕೋನಲ್ಲಿ ಮೂಲತಃ ಪ್ರತಿಭೆ ಹತ್ತುವಲ್ಲಿ SP ರಾಯಲ್ಸ್ ನ ಗೆಲುವಿಗಾಗಿ ಹೋರಾಟವನ್ನು ಕಟ್ಟಿಕೊಳ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಅಬಿನ್ ಬಹುತೇಕವಾಗಿ ಕೇಂದ್ರ ಸರ್ಕಾರ ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಕಡೆಗಣಿಸುವಂತಿಲ್ಲ. ಅದೇ ರೀತಿಯಾಗಿ ಅಂಕಣದ ಒಳಭಾಗದ ನಿರ್ಣಾಯಕ ತೀರ್ಮಾನವನ್ನು ಆಟಗಾರರು ಕೂಡ ಕಡೆಗಣಿಸುವಂತಿಲ್ಲ. ಮತ್ತೆ ಹೋದರೆ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ. ಮಧ್ಯೆ ಬಹುತೇಕವಾಗಿ ರನ್ ಔಟ್ ರೂಪದಲ್ಲಿ ಉದಾರಿಯನ್ನು ಬಿಟ್ಕೊಡ್ಬೇಕಾಗ್ತಾ ಇದೆ. ಹೆತುವಲ್ಲಿ ಅಕ್ಷಯದ ಉದಾರಿ ಪತನದ ಮತ್ತೊಂದು ಪರಿಶೀಲನೆ ತೃತೀಯ ನೇತ್ರದ ನಿರ್ಣಾಯಕರ ಮೊರೆಯನ್ನು ಕಂಡುಕೊಳ್ಳುತ್ತಾ ಇದೆ. ತೃತೀಯ ನೇತ್ರದ ನಿರ್ಣಾಯಕರ ಮೊರೆಯನ್ನು ಕಂಡುಕೊಳ್ಳಬೇಕಾಗಿದೆ. ಮಪ್ಪು ಮಪ್ಪು ಸುರೇಶಣ್ಣ 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 ಒಂದು ವೈಡಾ ಸುರೇಶಣ್ಣ ಒಂದು ವೈಡಾ. ಓಕೆ
ತೃತೀಯ ನೇತೃತ್ವದ ನಿರ್ಣಾಯಕರಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥವರು ಅದೇ ರೀತಿಯಾಗಿ KSA ಕ್ವಾಲಿಫೈರ್ ಅಂಪೈರ್ ಆಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಉದ್ಯೋಗ ನಿಮಿತ್ತರಾಗಿರ್ತಕ್ಕಂತಹ ದೀಕ್ಷಿತ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪರಿಶೀಲನೆಯಿಂದ ಈಗ ಕೈಗೊಳ್ತಾ ಇದ್ದಾರೆ ಕೂಡ ನಿರ್ಣಾಯಕರು. ತೃತೀಯ ನೇತೃತ್ವದ ನಿರ್ಣಾಯಕರ ಮೊರೆಯನ್ನು ಕಂಡುಕೊಳ್ಳುತ್ತಾ ಇದೆ. ಅಲ್ಲಿ ಈಗಾಗಲೇ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥವರು ಶ್ರೀಯುತ ಉದಯ್ ಗೌಡರು, ಅದೇ ರೀತಿಯಾಗಿ ಶ್ರೀಯುತ ರವಿಕುಮಾರ್ ಅವರು, SP ರಮೇಶ್ ಅವರು, ಅದೇ ರೀತಿಯಾಗಿ ಮಂಜಣ್ಣವರು ದಯಮಾಡಿ ನಮ್ಮ ಮುಖ್ಯ ವೇದಿಕೆ ಬರುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಔಟ್ ಮತ ತೀರ್ಮಾನ ರವಾನೆಯನ್ನು ಕಾಡ್ತಾ ಇದೆ. ಕೇವಲ ಒಂದೊಂದು ಸೇರ್ಪಡೆ ಇದಿರ್ತಕ್ಕಂಥ 4 ಎಸೆತ 15 ಓಟದ ಅವಶ್ಯಕತೆ. 4ಕ್ಕೆ 15. ದಿಸ್ ಇಸ್ ದ ವೈಟ್ ಬಾಲ್. ಅಂಪೈರ್ಸ್ ಕಾಲ್. 4 ಎಸೆತ 15 ಓಟದ ಅವಶ್ಯಕತೆ. ಒಟ್ಟಾರೆಯಾಗಿ ನಮ್ಮನ್ನಂತೂ ನಂಬಲಿಕ್ಕೆ ಯಾರು ರೆಡಿ ಇಲ್ಲ. ಅಂತಿಮ 4 ಎಸೆತ 15ರ ಗುರಿ. ಮತ್ತೊಂದು ರೋಚಕ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಟ. 3ನೇ ಬಾರಿದೀಗ ಸ್ಟೆಪ್ ಔಟ್ ಆಗಿ ಬೇಸತ್ತ ಪ್ರಯತ್ನ. ಪರ್ಫೆಕ್ಟ್ ಟಚ್ ಕರ್ಕೊಳ್ತಲ್ಲ ಬಾರಿ. ಡಾಟ್ ಬಾಲ್ ಲೈನ್ ಅಂಡ್ ಲೆಂತ್ ಅಲ್ಲಿ 6 ಟೆಂಪ್ ಎನ್ನುವಂಥದ್ದು ಟಾರ್ಗೆಟ್ ಆಗ್ತಾ ಇದೆ. ಅಭಿನ್ ಎಸೆಗಾರಿಕೆಯಲ್ಲಿ ಬಹಳಷ್ಟು ಲಯಬದ್ಧ ದಾಳಿಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಅಭಿನ್ ಪಂದ್ಯಾಟದಲ್ಲಿ ಗೆಲುವಿನ ಅಥವಾ ಸೋಲಿನ ಹೊಣೆಯನ್ನು ಹೊತ್ತುಕೊಳ್ಳುವಂತ ಪರಿಸ್ಥಿತಿಯ ನಡುವೆ ಎಸೆಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 3ಕ್ಕೆ 15. ಮಧ್ಯೆ ಮತ್ತೊಂದು ಡಾಟ್ ಬಾಲ್. ಬಹುತೇಕವಾಗಿ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ ಕೂಡ SP ರಾಯಲ್ಸ್. ಅಂತಿಮ 2 ಎಸೆತ 15 ಓಟ. ಕ್ರಿಕೆಟ್ ಮತ್ತೊಂದು ರೋಚಕ ಅಧ್ಯಾಯವನ್ನು ಕಾಡ್ತಾ ಇದೆ ಫ್ರೆಂಡ್ಸ್. ಬಾಳೆಹೊನ್ನೂರು ಮತ್ತೆ ಅಭಿನ್. ನೋಡಿ, ಸಮಯಾವಕಾಶವನ್ನು ಕೊಂದಲ್ಲಿ ಈ ರೀತಿಯ ಫೀಲ್ಡ್ ರೆಸ್ಟ್ರಿಕ್ಷನ್ ಅನ್ವಯಿಸ್ತದೆ. ಸ್ಟೆಪ್ ಔಟ್ ಆಗಿ ಬೇಸದ ಪ್ರಯತ್ನ. ಮತ್ತೊಂದು ಬೋನಸ್ ನೋಡುತ್ತವರು ದಾಖಲಿಸಿದವರ ಮುಖಾಂತರವಾಗಿ ಸುಂದರತೆ ಕ್ಷೇತ್ರ ರಕ್ಷಣೆಯಲ್ಲಿ ವರವಾಗ್ತಾ ಇದೆ. ಅವಳಿ ಒಟ್ಟುಗಳು ಪೂರೈಸ್ತಾ ಇಲ್ಲ, ಕೇವಲ 1 ಓಟಗಳು ಪೂರೈಸಿದವರ ಮುಖಾಂತರವಾಗಿ ಜಯಕ್ಕೆ ಕೇವಲ 1 ಎಸೆತ ಬಾಕಿ. ಅಧಿಕೃತ ಜಯಕ್ಕೆ ಕೇವಲ 1 ಎಸೆತ ಬಾಕಿ ಉಳಿತಾ ಇದೆ. ನೋಡಿ, ಬಾಲ್ ಡೆಡ್ ಆಗೋ ತನಕ ಯಾರು ಕೂಡ ಅಂಕನ ಪ್ರವೇಶ ಮಾಡಬೇಡಿ. ಪೆನಾಲ್ಟಿ ರನ್ ಇರ್ತದೆ, ಪೆನಾಲ್ಟಿ ಎಸ್ತಾ ಇರ್ತದೆ. ಪಂದ್ಯಾಟವನ್ನು ಜಯಿಸ್ತಾ ಇದೆ ತಂಡ SP ರಾಯಲ್, ಚಾಂಪಿಯನ್ಸ್ ಆಫ್ ದಿ SPL ಸೀಸನ್ 3. ಕೆಳಚಂದ್ರ ಅದರೊಂದಿಗೆ ಬೋನಸ್ ಡ್ರೈವರ್ ಇನ್ಸ್ಪೈರ್ ಇವರ ಪ್ರಾಯೋಜಕತ್ವದಲ್ಲಿ ಜರುಗಿರ್ತಕ್ಕಂಥ ಅಂತಿಮ ಫೈನಲ್ ಹೋರಾಟದ ಚಾಂಪಿಯನ್ ಪ್ರಶಸ್ತಿ ಕಂಡುಕೊಳ್ತಾ ಇರ್ತಕ್ಕಂಥ ತಂಡ ಸತತ
ಎರಡನೇ ಬಾರಿಗೆ ಶಿರಬಾಸೆ ಅಂಕದಲ್ಲಿ ಚಾಂಪಿಯನ್ಸ್ ಆಗಿ ಮೂಡಿ ಬರ್ತಾ ಇರ್ತಕ್ಕಂಥ SP ಮಂಜುನಾಥ್ ರವರ ಸಾರಥ್ಯದ ತಂಡ SP ರಾಯಲ್ಸ್. ಅಭಿನಂದನೆಗಳು. ಅದೇ ರೀತಿಯಾಗಿ ಅಂತಿಮ ಹಂತದಲ್ಲಿ ರೋಚಕ ಸೋಲಿನ ಕಡವು ಕಾತರನಾಗಿ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಕಂಡಿರ್ತಕ್ಕಂಥದ್ರಿಂದ ಫ್ರೆಂಡ್ಸ್ ಬಾಲವೀರಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾವೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. Hell,